ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೇ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಭಾಂಡೇ ಎಷ್ಟಾಯ್ತೀಗ? ವೇದ ಸ್ವೀಕರಣಂ ಪೂರ್ವಂ. ಹೇ ಇಂದ್ರ ಅದಾಯ್ತು. ಪೂಜಾನಂತರಂ ಅದೇ ತಾನೆ. ವೈಶ್ಯದೇವಂ ಬಲಿಂಚೈವ ಅದನ್ನು ಹೇಳ್ತಾ ಇದ್ರು. ಯಾವುದಕ್ಕೆ ವೈಶ್ಯ ಯಾವುದನ್ನು ಹಾಕಬಾರ್ದು, ಎಂಥ ಪಾತ್ರೆಯಲ್ಲಿ ಮಾಡಿಕೊಡೋದು ಅದೆಲ್ಲ ತಿಳಿಸಿದರು. ಅನುಯಾಗೇಹಿ ಅಶಕ್ತಶ್ಚೇತ್ ಮುಂದೆ ತುಳಸೀದಲೇನ ರಹಿತಂ ವೈಶ್ವದೇವಂ ಕರೋತಿ ಯಃ ದೇವತಾ ತನ್ನ ಗೃಹಂತಿ. ತುಳಸಿ ದಲ ಇಲ್ಲದೇನೆ ವೈಷ್ಣವ ಮಾಡಿದರೆ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ. ತುಳಸಿ ದಲೇನ ಅಂತ ಹೇಳಿದ್ರಿಂದ ಒಂದಾರು ದಳ ಇರಬೇಕು ಅಂತ. ತುಂಬ ಇಲ್ಲದೆ ಹೋದರೆ ಎಷ್ಟಿರಬೇಕು? ಸಾಮಾನ್ಯ ಪ್ರತಿ ಆಹುತಿಗೆ ಹಾಕೋದು ಯಾವಾಗಲೂ ಉತ್ತಮ ಪಕ್ಷ. ಆಗದೆ ಹೋದರೆ ಒಂದಾರು ದಳ ಇರಲಿ. ಅದೇ ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರಂ ಏಕವಚನ ಇದೆಯಲ್ಲ ಹಾಗೆ. ರಹಿತಂ ವೈಶ್ವದೇವಂ ಅದು ಬರೀ ನೋಡಿ ಮುಂದೆ ಬರುತ್ತೀಗ ಅದೆಲ್ಲ ಮುಗಿದ್ಬಿಡ್ಲಿ. ಷೋಡಶಾತ್ಮ ಗೃಹಂತೆ ಬ್ರಹ್ಮರಾಕ್ಷಸಾಹ. ಮತ್ತು ಅದು ಸುಮ್ಮನೆ ವೇಸ್ಟ್ ಆಗೋದಿಲ್ಲ. ಬ್ರಹ್ಮರಾಕ್ಷಸರು ಓದಿಬಿಡ್ತಾರೆ ಈ ಮಧ್ಯೆ. ಎಲ್ಲೋ ಒಂದು ಸೂಟ್ಕೇಸ್ ಬಿಟ್ಟು ಬಂದರೆ ವೇಸ್ಟ್ ಅಲ್ಲ ಅದು. ಇನ್ನೊಬ್ಬರು ಇವನಿಗಿಲ್ಲ ಅಲ್ಲ, ಬೇರೆ ಯಾವುದು ಹೊತ್ಕೊಂಡು ಒಯ್ದುಬಿಟ್ಟಿರ್ತಾರೆ. ಅದು ಎಷ್ಟೋ ಸರ್ತಿ ಅದು ಮಿಸ್ಯೂಸ್ ಮಾಡ್ತಾರೆ. ಹೌದು. ರಾಕ್ಷಸರಂದ್ರೆ ಏನು? ರಾಕ್ಷಸರಂದ್ರೆ ರಾಕ್ಷಸ ಕೆಟ್ಟವರು. ಬ್ರಾಹ್ಮಣನಾಗಿದ್ದು ತಪ್ಪು ಮಾಡಿದ್ರೆ ಬ್ರಹ್ಮ ರಾಕ್ಷಸನಾಗ್ತಾನೆ ಅಷ್ಟೇ. ಹೌದು, ಅದು ಕಾಯ್ತಿರ್ತಾರೆ. ಇವತ್ತು ದುಡ್ಡಿರಿ ಜನ ಯಾರು ಬರ್ತಾರೆ ಈಗ ಅದಕ್ಕೆ ತೊಗೊಳಕ್ಕೆ? ಒಳ್ಳೆಯವರು ಬರ್ತಾರಾ? ಯಾವ್ದಾರು ನೀವು ದುಡ್ಡು ಇಟ್ಟರೆ ತೊಗೊಂಡೋಗ್ಲಿಕ್ಕೆ ಎಂಥವ್ರು ಬರ್ತಾರೆ? ಕೆಟ್ಟವರೇ ಬರೋದು. ಒಳ್ಳೆಯವರು ಯಾವುದಕ್ಕೆ ಬರ್ತಾರೆ? ತಮ್ಮ ಭಾಗ ಆಗಿದ್ದರೆ ಮಾತ್ರ ಉಳಿದವರೆಲ್ಲ ಬರೋದಿಲ್ಲ. ಕಂಡವ್ರ ಪಾಲಿಗೆ ಬಾಯಿಗೆ ಕೈ ಹಾಕೋದೆಲ್ಲ ರಾಕ್ಷಸರ ಕೆಲಸ. ಆ ಥರದ್ದು ಏನ ಯಾರು ಗಂಟೆ ಬಾರಿಸಿದ್ದಾರೆ ತಪ್ಪು ಮಾಡಿದ ತಕ್ಷಣ ಬರ್ತಾರೆ. ಹೇಗಿರ್ತಾರೆ ಅವರು? ಕಾಯ್ಕೊಂಡು ಕೂತಿರ್ತಾರೆ. ಅವ್ರು ಯಾವಾಗ ತಪ್ಪು ಮಾಡ್ತಾರೆ ತಕ್ಷಣ ಬಂದುಬಿಡ್ತಾರೆ. ಇಂದ್ರದೇವ್ರು ಕಾಯ್ತಾ ಇದ್ದಾರಲ್ಲ ತಪ್ಪು ಮಾಡಲಿ ಒಳಗೆ ಹೋಗ್ಲಿಕ್ಕೆ. ಆ ಥರ ತಪ್ಪಾಗಿ ತಕ್ಷಣ ಹುಡುಕ್ತಾ ಇರ್ತಾರೆ. ಮೇಸ್ಟ್ ಹುಡುಕ್ತಾ ತಪ್ಪಾಗ್ತಾರೆ, ಪಟ್ಟಂದು ಹೊಡೆದಾಗ್ತಾನಲ್ಲ ಹಾಗೆ ಕಾಯ್ತಿರ್ತಾರೆ. ಆದ್ದರಿಂದ ಅವಕಾಶ ಕೊಡದೇ ಇರಬೇಕು. ಅವಾಗ ಒಂದು ಎಲ್ಲ ಬಾಗಿಲು ಒಂದು ಬಾಗಿಲು ತೆಗೆದಿದ್ದಾನೆ, ಏನಾಯ್ತಾಗ ಸಾಕು ಕಳ್ಳನಿ ಬರಲಿಕ್ಕೆ. ಆ ಥರ ಎಷ್ಟು ಮೇನ್ ಡೋರೇ ಹಾಕಿದ್ದೀನಿ ಅಂದರೆ ಎಲ್ಲ ಕಳ್ಳ ಬರಲಿಕ್ಕೆ ಎಷ್ಟು ವರ್ಷ ಅಷ್ಟು ಹಾಕಬೇಕು. ಬಾಗಿಲು ಹಾಕು ಅಂತ ಹೇಳಿದರೆ ಒಂದು ಬಾಗಿಲು ಹಾಕು ಅಂತ ಅರ್ಥ ಅಲ್ಲ. ಏನರ್ಥ ಅದಕ್ಕೆ? ಕಳ್ಳ ಬರಲಿಕ್ಕೆ ಎಷ್ಟು ಶಾಸಿ ಅಷ್ಟೂ ಬಾಗಿಲನ್ನು ಮುಚ್ಚು ಅಂತ ಅರ್ಥ. ವೈಶ್ವ ಅನುಯಾಗೆ ಹ್ಯಶಕ್ತಶ್ಚೆ ವಿನಾ ವ್ಯಾಹೃತಿ ಹೋಮೇನ ಹೋಮೋ ವೈ ನಿಷ್ಫಲೋ ಭವೇತ್. ಆದ್ದರಿಂದ ವ್ಯಾಹೃತಿ ಹೋಮ ಕೂಡ ಮಾಡಬೇಕು. ತುಳಸಿ ದಳ ಇರಬೇಕು ಅಂತ ಒಂದು. ವ್ಯಾಹೃತಿ ಹೋಮ ಇತ್ಯಾದಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ವೈಷ್ಣವ ವ್ಯಾಹೃತಿ ಹೋಮ ಮಾಡೋರು ಕೆಲವರು ಇರ್ತಾರೆ. ವ್ಯಾಹೃತಿ ಮಾಡಬೇಕಾದ್ರೂ ಕೂಡ ಬರೀ ವ್ಯಾಹೃತಿಗಳು ಅಂತ ತಿಳ್ಕೊಂಡು ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಅವೆಲ್ಲ ಭಗವಂತ ಅನಿರುದ್ಧಾದಿ ರೂಪಗಳು ವಾಚ್ಯ ಅಂತ ಜ್ಞಾನ ಇರಬೇಕು. ಪಂಚ ಆಹುತಿ ಕೊಡಬೇಕಾದ್ರೆ ಮುಖ್ಯವಾಗಿ ಆ ಪದ, ಆ ಶಬ್ದ ಪರ್ಟಿಕ್ಯುಲರ್ ಪದ ಉಪಯೋಗಿಸ್ಬೇಕು, ಅರ್ಥ ಉಪಯೋಗಿಸ್ಬೇಕು. ಅರ್ಥ ಗೊತ್ತಿಲ್ಲದೆ ಮಾಡಿದರೆ ತಪ್ಪೇ. ಅದು ಅವೈಷ್ಣವರು ಮಾಡಿದಾಗ ಅವರಿಗೆ ಅರ್ಥ ಆಗಲಿ ಭಕ್ತಿ ಆಗಲಿ ಇರೋದಿಲ್ಲ. ಆದ್ದರಿಂದ ಅದೇನಾಗತ್ತೆ? ಬರೀ ಶ್ರಮ ವಹಿ ಕೇವಲಂ ವೇಸ್ಟ್ ಆಗುತ್ತೆ, ಅಥವಾ ಲೋಕಕ್ಕೆ ಅನರ್ಥ ಕಾರಣ ಆಗುತ್ತೆ. ಅನುಯಾಗೇಹಿ ಅಸಕ್ತಶ್ಚೇತ್ ಷೋಡಶಾಜ್ಯಾಹೃತಿರ್ಜುಹೇ ಕ್ರಮೇಣ ಪೌರುಷಂ ಸೂಕ್ತಂ ವ್ಯಾಹೃತಿಭಿಃ ಸಮನ್ವಿತಂ ವೈಶ್ವದೇವಂ ತತಃ ಪಶ್ಚಾತ್ ತುಳಸೀದಲ ಸಂಯುತಂ ವಿಷ್ಣಾಹುತಿಂ ತಮುತ್ಸೃಜ್ಯ ವೈಶ್ವದೇವಂ ಕರೋತಿ ಯಃ. ಅನುಯಾಗೇಹಿ ಅಸಕ್ತಶ್ಚೇತ್. ಅನುಯಾಗ ಅಂತ ಒಂದು ಮಾಡಬೇಕು. ಪೂಜೆ ಎರಡು ವಿಧ, ಅನುಯಾಗ ಸಹಿತ, ಅನುಯಾಗ ರಹಿತ ಅಂಥೇಳಿ. ಅನುಯಾಗ ಸಹಿತ ಮಾಡ್ತಕ್ಕಂಥ ಪೂಜೆ ಒಂದ ಶ್ರೇಷ್ಠ. ಅನುಯಾಗ ಇಲ್ಲದೇನೂ ಪೂಜೆ ಮಾಡಬಹುದು, ಪುಣ್ಯದಲ್ಲಿ ವ್ಯತ್ಯಾಸ ಇದೆ. ಏಕಾದಶಿನೂ ಮಾಡ್ತಾರೆ, ವಿಷ್ಣು ಪಂಚಕನೂ ಮಾಡಿದ್ದಾನೆ, ಏನಾಯ್ತು? ಪುಣ್ಯ ತುಂಬ ಜಾಸ್ತಿ ಆಯಿತು. ವಿಷ್ಣು ಪಂಚಕ ಮಾಡಿಲ್ಲ, ಏಕಾದಶಿ ಮಾಡ್ತಾರೆ, ಪುಣ್ಯ ಇದೆ, ಪಾಪ ಇಲ್ಲ. ಆದರೆ ಪುಣ್ಯ ಅಷ್ಟು ಪುಣ್ಯ ಇಲ್ಲ, ಪುಣ್ಯ ಕಡಿಮೆ ಆಯಿತು. ಪುಣ್ಯ ಕಡಿಮೆ ಆಗೋದು ಬೇರೆ, ಪಾಪ ಬರೋದು ಬೇರೆ. ಅದು ವಿಷ್ಣು ಪಂಚಕ ಮಾಡದೇ ಇದ್ದರೆ ಪಾಪ ಇಲ್ಲ, ಅದು ಪುಣ್ಯ ವೃದ್ಧಿ ಇಲ್ಲ. ಏಕಾದಶಿ ಮಾಡದೆ ಹೋದರೆ ಪಾಪ ಇದೆ. ಅದೇ ರೀತಿ ಅನುಯಾಗ ಸಹಿತವಾದ ಪೂಜೆ ತುಂಬ ಶ್ರೇಷ್ಠ. ಅನುಯಾಗ ಇಲ್ಲದೆ ಪೂಜೆ ಮಾಡಿದರೂ ಕೂಡ ಫಲ ಇದೆ, ಅನುಯಾಗ ಸಮೇತ ಮಾಡಿದಷ್ಟು ಫಲ ಇಲ್ಲ. ಅದು ಪೂಜೆ ನೈವೇದ್ಯ ಮಾಡ್ತಿರ್ಬೇಕಾದ್ರೇ ಹೋಮವನ್ನು ಮಾಡಬೇಕು, ಸೈಮಿಲ್ಟೇನಿಯಸ್ ಮಾಡಬೇಕು. ಅದು ಅನುಯಾಗ ಸಮೇತ ಪೂಜೆ. ಅನುಯಾಗ ಹೌದು. ವೈಷ್ಣವ ಆಮೇಲೆ ಮಾಡೋದು. ಅದು ದೇವ್ರಿಗೆ ಅಷ್ಟೇ, ದೇವರಿಗೆ ಮಾತ್ರ ಆಹುತಿ ಆಗ. ವೈಷ್ಣವದ ಎಲ್ಲ ದೇವತೆಗಳು ಆಹುತಿ ಬರುತ್ತೆ, ದೇವರಿಗೆ ಮಾತ್ರ. ಅದು ಯಾತಕ್ಕೆ ಸಾಮಾನ್ಯ ಪದ್ಧತಿ ಬಿಟ್ಟೇ ಹೋಗಿಬಿಟ್ಟಿದೆ. ಅದು ಇರಬೇಕು. ಆಚಾರ್ಯ ಒತ್ತೆ ಹೇಳ್ತಾರೆ. ಉಡುಪಿ ಕೆಲವು ಕಡೆ ಆಗುತ್ತೆ, ಹೆಚ್ಚು ಕಡೆ ಆಗಲ್ಲ. ಅದು ಆಗಬೇಕು, ಆ ಕಾಲದಲ್ಲೇ ಮಾಡಬೇಕು. ಏನ
ಏನಿಲ್ಲ, ತಾನೇ ಮಾಡ್ಲಿಕ್ಕೂ ಬರುತ್ತೆ. ಮಾಡ್ತಾ ಮಾಡ್ತಾ ಜೊತೆಗೆ ಮಾಡ್ತಾನೆ. ಇಲ್ಲಿ ಅನುಸಂಧಾನ ಮಾಡ್ತಾನೆ. ಜಪ ಮಾಡ್ತಾನಲ್ಲ ಆ ರೀತಿ. ಜಪ ಮಾಡ್ಲಿಕ್ಕೆ ಬರುತ್ತಾ ಇಲ್ವೋ ಆ ರೀತಿ ಮಾಡ್ತಾನೆ. ಅದೇ ಆ ಕಾಲಕ್ಕೇ ಅಷ್ಟು ನೈವೇದ್ಯನ ಹೋಮದಲ್ಲಿ ಹಾಕಬೇಕು. ಹೋಮ ಮಾಡ್ತಾ ನೈವೇದ್ಯ ಮಾಡಬೇಕು. ಆಗಲೇ ಕ್ರಮೇಣ ಪೌರುಷ ಅದನ್ನು ಆ್ಯಕ್ಚುಲಿ ಆಗಲೇ ತೊಗೊಂಡಾದ್ದರಿಂದ ಪುಣ್ಯ ಜಾಸ್ತಿ ಆಯ್ತು ಇಮಿಡಿಯೇಟಾಗಿ. ಕ್ರಮೇಣ ಪೌರುಷಂ ಸೂಕ್ತಂ ವ್ಯಾಹೃತೀಭಿ ಸಮನ್ವಿತ. ಅಷ್ಟು ಮಾಡ್ಲಿಕ್ಕಾಗದೆ ಹೋದರೆ ವೈಷ್ಣವದ ಕಾಲಕ್ಕೆ ವೈಷ್ಣವದ ಕಾಲಕ್ಕೇ ಪುರುಷ ಸೂಕ್ತದಿಂದ ಮಾಡೋ ಪದ್ಧತಿ ಯಾತಕ್ಕೆ ಬಂತು ಅಂದರೆ ಅನುಯಾಗ ಮಾಡಿಲ್ಲ ಅಂಥೇಳಿ ಇಲ್ಲೊಂದು ಫಿಲಪ್ ಮಾಡೋದಕ್ಕೆ ಮಾಡ್ತಾರೆ. ಪುರುಷ ಸೂಕ್ತ ಯಾರನ್ನು ಹೇಳೋದು ಯಾವಾಗಲೂ ಅಲ್ಲಿ ಮಾಡಬೇಕಾಗಿತ್ತು. ಅದನ್ನು ಮಾಡ್ಲಿಕ್ಕಾಗಿಲ್ಲ ಅಂತ ಇಲ್ಲಿ ಮಾಡ್ತಿದ್ದಾನೆ. ಅದು ಅಶಕ್ತರಾದವರು. ಅಲ್ಲಿ ಮಾಡ್ಲಿಕ್ಕೆ ಶಕ್ತಿ ಇನ್ನು ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಈಗ ಆಗದೇ ಇದ್ದವ್ರು ಹೇಳಿದ ಮಾತು. ಕ್ರಮೇಣ ವೈಶ್ವದೇವಂ ತತಃ ಪಶ್ಚಾತ್. ಹೌದು, ಪುರುಷ ಸೂಕ್ತಕ್ಕೆ ಇದೇ ಕಾರಣ. ವ್ಯಾಹೃತೀಭಿ ಸಮನ್ವಿತಂ ವೈಶ್ವ. ಈಗ ಕಷ್ಟ ಆಗುತ್ತೆ ಅಂದರೆ ಹೇಳ್ಬೋದು. ಸೂಕ್ತ ಹೇಳೋದೇ ಕಷ್ಟ ಆಗುತ್ತೆ, ಪೂಜೆ ಮಾಡೋದೇ ಕಷ್ಟ ಆಗುತ್ತೆ. ಆ ಲೆಕ್ಕತೆಯಲ್ಲಿ ಕಷ್ಟದ ಪ್ರಶ್ನೆ ಇಲ್ಲ. ಇಲ್ಲಿ ಮಾಡಬೇಕು ಅಂತ ಕೇಳಿದರೆ ಮಾಡಬೇಕಂತ. ಟಿಕೆಟ್ ತೊಗೊಂಡು ಹತ್ತೋದು ಭಾರಿ ಕಷ್ಟ. ಅದರಿಂದ ಮನೆ ಬಂದಮೇಲೆ ಯಾವಾಗ ಟಿಕೆಟ್ ತೊಗೊತಿರಲಿಕ್ಕಾಗತ್ತಾ? ತೊಗೊಳ್ಳೇಬೇಕು. ಆ ರಶ್ಶಲ್ಲಿ ಹೇಗೆ ತೆಗೆದು ದುಡ್ಡು ಅವೆಲ್ಲ ಏನು ಎಷ್ಟೇ ದುಡ್ಡು ತೊಗೊಂಡೇ ಹೋಗ್ಬೋದು. ಅಲ್ಲಿ ಬಸ್ ಬಿಡೋದೇ ಇಲ್ಲ, ಅವ್ನು ನಿಲ್ಲಿಸ್ಬಿಡ್ತಾನೆ. ವೈಷ್ಣವೇವಂ ತತಃ ಪಶ್ಚಾತ್ ತುಳಸಿ ದಲ ಸಂಯುತಂ ಮತ್ತೆ ಇನ್ನೊಂದು ಸತ್ತು ಹೇಳ್ತಾನೆ. ಅನಂತರ ಇದು ಇಲ್ಲಿ ಮಾಡಿರ್ತಾನೆ, ಅಲ್ಲಿ ವೈಷ್ಣವವನ್ನು ಮಾಡ್ತಾ ತುಳಸಿ ದಳದಿಂದನೇ ಮಾಡಿ. ವಿಷ್ಣುವಾಹುತಿಂ ತಮುತ್ಸೃಜ್ಯ ವೈಶ್ವದೇವಂ ಕರೋತಿ ಯಃ. ವಿಷ್ಣುವಿಗೆ ಆಹುತಿ ಕೊಡದೇನೆ ವೈಷ್ಣವವನ್ನು ಮಾಡಿದರೆ ಅದು ಅದಕ್ಕೇ ಬದಲೇನು ಮಾಡೋದಾಗ ಆರತಿ ಹೋಮಗಳು, ವಾಸುದೇವ, ನಾರಾಯಣ, ಕೃಷ್ಣ ಇವು ಮಂತ್ರಗಳೆಲ್ಲ ಯಾತಕ್ಕೋಸ್ಕರ ಮೊದಲು ವಿಷ್ಣುವಿಗೆ ಆಹುತಿ, ಆಮೇಲೆ ಉಳಿದ ದೇವತೆಗಳಿಗೆ. ದೇವತಾ ಸ್ತನ್ನ ಗೃಹಂತಿ ತಸ್ಯ ಯಜ್ಞೋ ನಿರರ್ಥಕಃ. ವಿಷ್ಣುವಿಗೆ ಕೊಡದೆ ಆಹುತಿ ಕೊಡೋದು ಬೇರೆ ದೇವತೆಗಳು ಕೊಟ್ಟರು ಸ್ವೀಕಾರನೇ ಮಾಡೋದಿಲ್ಲ. ತುಂಬ ಇಂಪಾರ್ಟೆಂಟ್ ದೇವತಾ ಆದ್ದರಿಂದ ಇವರು ಆ ದೇವತಾ ಪೂಜೆ ಕೂಡ ಆಗಲಿಲ್ಲ. ಗಣೇಶರ ಪೂಜೆ ಮಾಡಬೇಕಾದ್ರೆ ಅಂತರ್ಯಾಮಿ ವಿಷ್ಣು ಅವೆಲ್ಲ ಕಾನ್ಸೆಪ್ಟೇ ಇಲ್ಲ. ಮಾಡ್ದ ಅಂದರೆ ಅವರು ತೊಗೊಂಡಿದ್ದೀವಿ, ಗಣೇಶನೂ ತೊಗೊಳೋದಿಲ್ಲ. ಆದ್ದರಿಂದ ಪೂಜೆ ವ್ಯರ್ಥ. ಬದರಿ ಫಲ ಪ್ರಮಾಣಾನ್ನಂ ವೈಶ್ವದೇವೇ ಮಿತಂ ಭವೇತ್. ಮಿತಂ ಅಂದರೆ ಪರಿಮಿತಂ. ಹೇಗಿರಬೇಕು ಅಂದರೆ ಬೋರೆಹಣ್ಣು, ಬದರಿ ಫಲ ಬೋರೆಹಣ್ಣು, ಬೋರೆಹಣ್ಣಿನ ಸೈಜಲ್ಲಿ ಇರಬೇಕು. ಮತ್ತು ದೊಡ್ಡ ಬೋರೆಹಣ್ಣು, ಚಿಕ್ಕ ಬೋರೆಹಣ್ಣು ಅಂತ ಅದು ಹೇಳಬೇಕಾದ್ರೆ ಸ್ಟ್ಯಾಂಡರ್ಡ್ ಅಂತ ಅರ್ಥ. ಒಂದು ಸ್ಟ್ಯಾಂಡರ್ಡ್ ತೊಗೋಬೇಕಾದ್ರೆ ಇಲ್ಲ 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 ಆ ಸೈಜು ಆ ಸೈಜಲ್ಲಿರಬೇಕು. ತೊಗೊಂಡ್ರೆ ಇವತ್ತು ಸಾಮಾನ್ಯವಾಗಿ ಒಂದು ಪಿಂಡಕ್ಕೊಂದು ಸೈಜ್ ಇಲ್ವಾ, ಅದೇ ರೀತಿ ಮಹಾಲಯ ಮಾಡಬೇಕಾದ್ರೆ ಪಕ್ಷಮಾಸದಲ್ಲಿ ಇಲ್ಲ, ಆ ಸೈಜ್ ಇಲ್ಲ. ಎಷ್ಟದು ಚಿಕ್ಕ ಸೈಜ್. ಆ ಥರ ಈ ಸೈಜ್ ತುಂಬ ಏನು ಮಾಡ್ತಾರೆ ವಹಿಸ್ತೀವಿ ಅಂತೇಳಿ ಅಗಡುತ್ತೆ ಇಷ್ಟಿಷ್ಟೇ ಹಾಕ್ತಾರೆ. ಅದಲ್ಲ ಅಂತ ಅರ್ಥ. ಈ ಸೈಜಲ್ಲಿರಬೇಕು. ಬರಬಾರ್ದು. ಅಭ್ಯಾಸ ಆದರೆ ಕರೆಕ್ಟಾಗಿ ಬರುತ್ತೆ. ಅಭ್ಯಾಸ ಆದರೆ ಕರೆಕ್ಟಾಗಿ ಬರುತ್ತೆ. ಮೊದಲು ಹಾಗೆಲ್ಲ ಆಗುತ್ತೆ. ಬೆಲ್ಲ ಹಿಡ್ಕೋಬೇಕಾದ್ರೆ ಈಗ ಎಲ್ಲ ಮಾಡ್ತಿರ್ತಾನೆ. ಅದು ಅಭ್ಯಾಸ ಆದಮೇಲೆ ಆಟೋಮೆಟಿಕ್ ಆಗಿಬಿಡುತ್ತೆ. ಅಷ್ಟು ಕೈಲಿ ಹಾಗೆ ಬರುತ್ತೆ. ರುದ್ರಾಕ್ಷ ಇವೆಲ್ಲ ಉಂಡೆ ಕಟ್ತಾರಲ್ಲ, ಸಾವಿರಾರು ಉಂಡೆಗಳು ಮಾಡಬೇಕಾದ್ರೆ ಅದು ಪಟ ಕಟ್ತಾ ಹೋಗ್ತಾರೆ. ಮೊದಲ ಟೈಮ್ ಈಗಂದು ಹೀಗೆ ಹೋಗುತ್ತೆ, ಆ ಕಡೆ ಅಲ್ಲಿ ಹೋಗ್ತಿರುತ್ತೆ. ಅದು ಉಂಡೆ ಆಗೋದೇ ಇಲ್ಲ, ಕೊನೆ ಎಲಿಪ್ಟಿಕಲ್ ಆಗ್ತಾನೆ ಇರ್ತದೆ ಹೊರತು ಬರೋದೇ ಇಲ್ಲ. ಅವ್ರು ಮಾಡಿ ಅದು ಸಾಮಾನ್ಯ ಅಷ್ಟೇ ಅಲ್ಲ, ವೇಟ್ ಕೂಡ ಮೊರಾಲೆಸ್ ಒಂದೇ ರೀತಿ ಇರ್ತವೆ. ವೇಟ್ಗಳು ಸೈಜು ಎಲ್ಲ ಆ ಥರ ಮ್ಯಾನೇಜ್ ಆಗಿರ್ತದೆ. ಅದಕ್ಕೆ ಕೆಲವರು ಹೇಳ್ತಿರ್ತಾರೆ, ಇನ್ನೂ ಭಾರಿ ಆರ್ಟಿಸ್ಟ್ ಆಗಿದಾಗ ಯಾವನೋ ಅಡಿಗೋನು ಬಂದಂತೆ ದುಡ್ಡು ಕೇಳ್ತಾನೆ, ಇಷ್ಟು ದುಡ್ಡು ಕೊಡ್ಬೇಕು ನನಗೆ ಅಂತೇಳಿ. ಅವ್ರು ಹೇಳ್ತಾರಲ್ಲ, ನಮ್ಮ ಅಡಿಯೋರಿದ್ದಾರೆ, ಅವ್ರು ಇಷ್ಟು ಕೂಡ ಕೊಡಿಸು, ಆಯ್ಲಿ ಸ್ವಲ್ಪ ಕೊಡ್ತೀವಿ, ತೊಗೊಂಡೋಗಿ ನೀನು ಯಾಕೆ ಹಾಗೆ ಮಾಡ್ತೀವಿ ಅಂದರೆ ನಾನು ಮಾಡೋ ರೀತಿ ಬೇರೆ, ಈ ಟೈಪ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಏನಂದರೆ ನಾವು ಹೋಳು ಹೆಚ್ಚು ತೋರಿಸಿದಂತೆ ಕುಂಬಳಕ್ಕೆ ಥರದ ಹೆಚ್ಚಾಗ್ತಾರೆ. ಯಾವೆರಡನ್ನು ತೂಕ ಮಾಡಿ ಹೇಳ್ತಾರೆ. ಎಲ್ಲ ಒಂದೇ ವೇಟ್ ಇರ್ಬೇಕು, ಆ ಥರ ಹೆಚ್ಚಿದ್ದೇನೆ ಅಂತ. ಎಷ್ಟು ಎಕ್ಸ್ಪರ್ಟೈಸ್ ಇರಬೇಕಲ್ಲ, ಹೌದಲ್ಲ? ಆದ್ದರಿಂದ ಉಳಿದವ್ರಿಗೆ ಕೌಂಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಉಳಿದವ್ರಿಗೆ ಕಂಪೇರ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಆತ ಪಟ ಹೆಚ್ಚಿರುತ್ತೆ. ಹೇಗಿರುತ್ತದ ಕರೆಕ್ಟಾಗಿ ಆ ಸೈಜ್ ಬಂದಿರ್ಬೇಕು. ಆ ಸೈಜು ವೇಟ್ ಆ ಥರ ಬ್ಯಾಲೆನ್ಸ್ ಇರಬೇಕು. ಅದು ಕರೆಕ್ಟ್ ಇರೋದು. ಕೆಲವರೆಲ್ಲ ಇರ್ತಾರಲ್ಲ, ತೂಕ ಮಾಡೋಕ್ಕಾರೆ ತೊಗೋತಾರೆ ಕೆಲವರು. ಅಷ್ಟೇ ಬಂದಿರುತ್ತೆ ಸಾಮಾನ್ಯ. ಅವ್ರಿಗೆ ಮಾಡಿ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಇಷ್ಟು ಹಣ್ಣು ಬರುತ್ತೆ, ಇಷ್ಟು ತೂಕ ಇರುತ್ತೆ, ಇಷ್ಟಿರುತ್ತೆ ಅಂತ ಹೇಳಿಟ್ರೆ ಅವರು ಆ ತೂಕ ಮಾಡೋದಕ್ಕೂ ಅದಕ್ಕೂ ಕರೆಕ್ಟಾಗಿ ಮ್ಯಾಚ್ ಮಾಡಿರ್ತಾರೆ. ಕೆಲವರು ಬಿಟ್ಟು ಈ ಕಡೆ ಕೆಳಗೆ ಹೋಗುತ್ತಿಲ್ಲ, ಮೇಲೆ ಹೋಗುತ್ತೆ, ಆ ಥರ ಇಟ್ಟಿರ್ತಾರೆ. ಅದು ಅವ್ರಿಗೆ ಅಂದಾಜೇ ಇರೋದಿಲ್ಲ. ಅವರಿಂದ ಉಪಯೋಗ ಟೈಮ್ ವೇಸ್ಟ್ ಅದರಿಂದ. ರುದ್ರ ಬದರಿ ಫಲ ಪ್ರಮಾಣಾನ್ನಂ ವೈಶ್ವದೇವೇ ಮಿತಂ ಭವೇತ್. ಮಿತಂ ಅಂದರೆ ಪರಿಮಿತ, ಫಿಕ್ಸೆಡ್. ರುದ್ರಾಕ್ಷಸ್ಯ ಪ್ರಮಾಣಂ ಅರ್ಧಾಮಲಕಮೇವ ಆರ್ದ್ರಾಮಲಕಮೇವ. ಅಲ್ಲಿ ಆರ್ದ್ರ ಸರಿ ಇದೆಯಾ ನೋಡಿ. ರುದ್ರಾಕ್ಷಸ್ಯ ಅಥವಾ
ಅದಾಗಲಿಲ್ಲ ಅಂತ ತಿಳ್ಕೊಳ್ಳಿ. ರುದ್ರಾಕ್ಷದ ಪ್ರಮಾಣ, ರುದ್ರಾಕ್ಷ ಆ್ಯಕ್ಚುಲಿ ನಮಗೆಲ್ಲ ಸೈಜ್ ಹೇಳ್ತಿರೋದು. ಈಗ ಎಷ್ಟೋ ಸತ್ತು ಹೇಳ್ತಾರೆ, ಕೆಲವು ವಿಷಯ ಹೇಳಬೇಕಾದ್ರೆ ಅದು ಇದು ಮುಖ್ಯ, ಅಲ್ಲಿ ವಸ್ತು ಮುಖ್ಯ ಅಲ್ಲ, ಸೈಜ್ ಮುಖ್ಯ. ರುದ್ರಾಕ್ಷಸ್ಯ ಪ್ರಮಾಣಂ ವಾ ಅದಿರಬೇಕು. ಅಥವಾ ಆರ್ದ್ರಾಮಲಕಮೇವವ, ಹಸಿ ನೆಲ್ಲಿಕಾಯಿ. ಒಣಗಿದ್ದಾದ್ರೆ ಏನಾಗುತ್ತದು ಸ್ವಲ್ಪ ಸೈಜ್ ಕಮ್ಮಿ ಆಗುತ್ತೆ, ಅದಕ್ಕೆ ಹಸಿ ನೆಲ್ಲಿಕಾಯಿ ಸೈಜ್ ಇರ್ಬೋದು. ಅಕೃತ್ವ ವೈಶ್ವದೇವಂತು ಭುಂಕ್ತೇನ್ನಂ ಯೋ ದ್ವಿಜಾಧಮಃ, ಯಾರು ವೈಶ್ವದೇವವನ್ನು ಮಾಡದೇನೆ ಭೋಜನ ಮಾಡ್ತಾನವನು ದ್ವಿಜಾಧಮಃ, ಬ್ರಾಹ್ಮಣ ನಿಕೃಷ್ಟ ಬ್ರಾಹ್ಮಣ, ಬ್ರಾಹ್ಮಣ ಉತ್ತಮ ಬ್ರಾಹ್ಮಣನಲ್ಲ. ಸಮೂಢೋ ನಿರಯಂ ಯಾತಿ ಕಾಲಸೂತ್ರಂ ಅವಾಕ್ಷಿರಾಹ, ಆ ಮೂರ್ಖ ನರಕಕ್ಕೆ ಹೋಗ್ತಾನೆ. ಕಾಲಸೂತ್ರಂ ಅವಾಕ್ಷಿರಾಹ, ಕೆಲವು ವಿಷಯ ಗೊತ್ತಿಲ್ಲ ಅಂಬೋದು ಎಕ್ಸ್ಕ್ಯೂಸ್ ಅಲ್ಲ. ಏನಾಯಿತು, ರಾಂಗ್ ಸೈಡ್ ಹೋದ, ಗೊತ್ತಿಲ್ಲ ಅಂತ ಹೇಳಿದ, ಬಿಟ್ಬಿಡ್ತಾರ ಅವನ್ನ. ಗೊತ್ತಿಲ್ಲ ಯಾಕೆ ಮಾಡಿದೆ, ಗೊತ್ತಿಲ್ಲದೆ ಅಂತ ಕೇಳ್ತಾ. ಒನ್ ವೇ ಎಲ್ಲ ಗೊತ್ತಿರಬೇಕು ಅವನಿಗೆ. ಬರೀ ಡ್ರೈವಿಂಗ್ ಬಂದರೆ ಲೈಸೆನ್ಸ್ ಕೊಡೋದಿಲ್ಲ, ಪ್ರತಿಯೊಂದು ಸಿಗ್ನಲ್ ಕೂಡ ಅರ್ಥ ಹೇಳ್ತಿರ್ಬೇಕು ಅವನು. ಗೊತ್ತಿಲ್ಲ ಅನ್ನೋದು ಆನ್ಸರ್ ಅಲ್ಲ. ಎಷ್ಟೋ ಜನ ಹೇಳ್ತಾರೆ ನಾನು ಗೊತ್ತಿಲ್ಲ ಆದ್ದರಿಂದ ದೋಷ ಇಲ್ಲ ಅಂತೇಳಿ, ತಪ್ಪದು. ಕೆಲವಕ್ಕೆ ಮಾತ್ರ ಗೊತ್ತಿಲ್ಲದಿರೋ ದೋಷನೇ ಹೊರತು, ಆದರೆ ಕೆಲವಕ್ಕೆ ಮಾಡಿಕೊಂಡಿಲ್ಲ ಅಂಬೋದೇ ದೋಷ. ಸಿಲೆಬಸ್ ಏನೋ ಗೊತ್ತಿಲ್ಲ ಅಂತ ಓಕೆ ಅಂದ್ಬಿಡ್ತಾನ. ಸಿಲೆಬಸ್ ಗೊತ್ತಿದ್ದೆಲ್ಲ ಓದಿಲ್ಲ ಅಂದರೆ ಪರವಾಗಿಲ್ಲ, ಎಲ್ಲರೂ ಅದೇ ಉತ್ತರ ಕೊಡ್ತಾರೆ. ಆಗಿತ್ತು ನಾಳೆ ಏನು ಹೇಳ್ಬೇಕು, ಅದಕ್ಕೆ ಗೊತ್ತಿಲ್ಲ, ನೆಕ್ಸ್ಟ್ ಇಯರ್ ನಿಧಾನಾಗಿ ಓದ್ಕೊಂಡು ಹೋಗುತ್ತೆ ಕಳಿಸಿಬಿಡ್ತಾರೆ. ಎಲ್ಲ ಸಿಲೆಬಸ್ ತೊಳ್ಕೊಂಡು ನಿಧಾನವಾಗಿ ಟೈಮ್ ಇದೆ ನನಗೆ ಅರ್ಜೆಂಟ್ ಇಲ್ಲ ಹೋಗೋದು ಕಳಿಸ್ತಾರೆ. ಸಾಜ್ಞೆ ಸಮೂಢೋ ನಿರಯಂ ಯಾತಿ ಕಾಲಸೂತ್ರಂ ಕಾಲಸೂತ್ರ ಅಂತ ಒಂದು ನರಕ, 28 ನರಕದಲ್ಲಿ ಬರುತ್ತದೆ. ಅವಾಕ್ಷಿರಾಹ, ತಲೆ ಕೆಳಗಾಗಿ ನೇತಾಕಿ ಅಲ್ಲಿ ಇದು ಮಾಡಿಬಿಡ್ತಾರೆ, ಅವನನ್ನು ಫ್ರೈ ಮಾಡಿ ಹಾಕ್ತಾರೆ. ಸಾಜ್ಞಯೋ ಅಪ್ಯೇಕ ಏಕ ಪಾಕಾಶಃ ಭಾತೃಪುತ್ರಾದಯೋ ಯದಿ ಅಪೃಥಗ್ ವೈಶ್ವದೇವಂತು ಸ್ವಪಾಕಾತ್ ನಿರ್ವಪೇದ್ ಗೃಹಿ. ಒಂದು ಮಾತಿದೆ, ಸಾಜ್ಞಯೋ ಅಪಿ ಏಕಪಾಕಾಶಾಹ, ಏಕಪಾಕ ಆಶಾಹ, ಒಂದೇ ಅಡಿಗೆ ಊಟ ಮಾಡ್ತಾರೆ. ಅವ ಪ್ರತ್ಯೇಕ ವೈಶ್ಯವ ಮಾಡಬೇಕಾಗಿಲ್ಲ. ಗೊತ್ತಾಯ್ತಾ, ಮನೆಯಲ್ಲಿ ಅಡಿಗೆ ಆಗಿದೆ, ಒಬ್ರು ಯಾರು ವೈಶ್ಯವ ಮಾಡಿಬಿಟ್ಟಿದ್ದಾರೆ, ಅವಾಗ ನಾನು ವೈಶ್ಯವ ಮಾಡಿ ಇನ್ನೊಬ್ಬರು ಮಾಡಬೇಕಾಗಿಲ್ಲ. ಯಾಕೆ, ವೈಷ್ಣವ ಅನ್ನೋದು ಪ್ರತಿಯೊಬ್ಬರು ಮಾಡಬೇಕು ಅಂತಿಲ್ಲ, ಅಡಿಗೆಗೆ ಸಂಬಂಧಪಟ್ಟಿತ್ತು. ಇನ್ನು 2 ಅಡಿಗೆ ಮಾಡಿದರೆ ಏನು ಮಾಡಬೇಕಾಗ, ಎರಡಕ್ಕೂ ವೈಷ್ಣವ ಆಗಬೇಕು. ಆ ದೃಷ್ಟಿಯಿಂದ ಪಾಕಭೇದ ಇದ್ದರೆ ವೈಷ್ಣವ ಮಾಡಲೇಬೇಕು ಪ್ರತ್ಯೇಕವಾಗಿ. ಒಂದೇ ಪಾಕ, ಏಕಪಾಕಾಶಾಹ, ಭ್ರಾತೃಪುತ್ರಾದ ಅಣ್ಣ ತಮ್ಮಂದಿರು ಮಕ್ಕಳು ಅವರೆಲ್ಲ ಇದ್ದಾರೆ, ಅವರೆಲ್ಲ ಪ್ರತ್ಯೇಕ ವೈಷ್ಣವ ಮಾಡಬೇಕಾಗಿಲ್ಲ. ಅದು ಸಂಧ್ಯಾವನೆ ಹೇಗೆ ಮಾಡಬಾರ್ದು, ಒಬ್ಬರು ಮಾಡಿದ್ರೆ ಸಾಕು ಅಂತೇಳಿ ಇದ್ದಾರೆ. ಯಾವುದ್ರಲ್ಲಿ ಇನ್ನೊಂದು ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ, ಅವರವರೇ ಮಾಡಬೇಕು. ಅಪೃಥಕ್ ವೈಶ್ವದೇವಂತೂ ಅದಕ್ಕೆ ಪೃಥಕ್ ವೈಶ್ವವ ಇಲ್ಲ, ಅಪೃಥಕ್ ವೈಶ್ವವ ಸಾಕು ಅವರಿಗೆ. ಸ್ವಪಾಕಾತ್ ತಿರ್ವಪೇದ್ ಗೃಹಿ, ಸ್ವಪಾಕದಿಂದ ಮಾಡಿದರೆ ಸಾಕು. ಅವಿಭಕ್ತೇಷು ಸಂಸೃಷ್ಟೇಷು ಏಕೇನಾಪಿ ಕೃತಂತು ಯತ್, ಅಣ್ಣ ತಮ್ಮಂದರು ಭಾಗ ಆಗಿದ್ದರೆ ಗೊತ್ತಾಯ್ತಾ, ಬೇರೆ ಅಡಿಗೆ ಆಗಿದ್ದರೆ ಅದು ಬೇರೆ ಬೇರೆ ಆ ವಿಷಯ ಆಮೇಲೆ ಇದು ಬೇಡ, ಅದೀಗ ಇದು ಮುಗಿದೋಗಲಿ. ಅವಿಭಕ್ತೇಷು ಸಂಸೃಷ್ಟೇಷು ಏಕೇನಾಪಿ ಕೃತಂತು ಯತ್ ದೇವಯಜ್ಞಾದಿ ಸರ್ವಾರ್ಥಂ ಲೌಕಿಕಾಗ್ನೌ ತು ನಿಕ್ಷಿಪೇತ್. ಸಂಸೃಷ್ಟೇಷು ಏಕೇನಾಪಿ ಕೃತಂತು ಯತ್, ಒಬ್ಬರೇ ಮಾಡಿದರೆ ಸಾಕು. ದೇವಯಜ್ಞಾದಿ ಸರ್ವಾರ್ಥಂ ಲೌಕಿಕಾಗ್ನೌ ತು ನಿಕ್ಷಿಪೆ, ಮಾಡ್ತಕ್ಕಂಥ ಅವರವ್ರ ಅಗ್ನಿ ಕಾಮನ್ ಇದು. ಲೌಕಿಕಾಗ್ನಿ ಅಂದರೆ ಏನು, ಅವ್ರದ್ದು ಪ್ರತ್ಯೇಕ ಅಗ್ನಿಹೋತ್ರ ಅಲ್ಲ, ಅಡಿಗೆ ಮಾಡಿರ್ತಾರೆ ಅದರಲ್ಲೇ ಹೋಮ ಮಾಡಿಬಿಟ್ರೆ ಮುಗಿದೋಯ್ತು. ಅದು ಪ್ರತ್ಯೇಕ ಬೇಕಾದ ಕಾರಣ ಇಲ್ಲ. ಇದೆಲ್ಲ ಇದರಿಂದ ನಮಗೆ ಅನುಕೂಲ ಏನಾಯ್ತಾಗ, ಅಡಿಗೆಗೆ ವೈಶ್ಯ ನಾವೇ ಮಾಡಬೇಕು ಅಂತ ಹಠ ಹಿಡ್ಕೊಳ್ಳೋ ಕಾರಣ ಇಲ್ಲ, ಅದು ಸ್ಪಷ್ಟ ಆಯಿತು. ಹಾಂ ಹಾಂ, ಅದು ಬೇರೆ ಅಂತ ಹೇಳಿದ್ನಲ್ಲ, ಆ ವಿಷಯ ಇದಕ್ಕೆ ಬೇಡ. ಈಗ ನಿತ್ಯದ್ದಿದು ಮುಂದಿಂದ ಆಮೇಲೆ ಬರುತ್ತೆ, ಈಗ ಬೇಡ. ತತ್ರ ಮುಂದಿನ ನಿಂತೋಗ್ಬಿಡುತ್ತೆ. ತತ್ರ ವೈಶ್ಯದೇವಾದಿ ಪ್ರಕಾರ ವಿಚಾರ ಪಂಚರಾತ್ರೇ, ವೈಶ್ಯದೇವಾದಿ ಪ್ರಕಾರ ವಿಚಾರ, ವೈಶ್ಯದೇವ ಇತ್ಯಾದಿ ಹೇಗೆ ಮಾಡಬೇಕು ವಿಶೇಷಾಂಶಗಳೆಲ್ಲ ಪಂಚರಾತ್ರಲ್ಲಿ ಹೇಳಿದ್ದಾರೆ. ನಾರಾಯಣ ಉವಾಚ, ನಾರಾಯಣ ಬ್ರಹ್ಮದೇವರ ಸಂವಾದ, ನಾರಾಯಣ ಬ್ರಹ್ಮದೇವರ ಸಂವಾದ ಪ್ರಶ್ನೋತ್ತರ ರೂಪದಲ್ಲಿ ಬಂದಿರೋದು. ಸ್ವಸ್ಯ ನ್ಯಾಸಾದಿಕಂ ಕೃತ್ವಾ ವೈಶ್ವದೇವಂ ಸಮಾಚರೇತ್, ವಿಷ್ಣೋರ್ನೈವೇದ್ಯಶೇಷೇಣ ವೈಶ್ವದೇವಂ ಸಮಾಚರೇತ್. ಯೇ ದೇವಾ ಹಿ ಅತ್ರ ತಿಷ್ಠಂತಿ ವೈಶ್ವದೇವೇ ತು ಕರ್ಮಣಿ ಸರ್ವೇಷ್ವಪಿ ತು ಮಾಂ ಧ್ಯಾಯೇತ್ ಸರ್ವಕರ್ಮಾರ್ಥಸಿದ್ಧಯೇ. ತಥಾ ವ್ಯಾಹೃತಿ ರೂಪೇಶು ಚತುರೂಪಂ ಸ್ಮರೇತ್ ತಥಾ. ಎಷ್ಟು ನೀಟ್ ಹೇಳ್ತಾರೆ. ಸ್ವಸ್ಯ ನ್ಯಾಸಾದಿಕಂ ಕೃತ್ವ ವೈಶ್ವದೇವಂ ಸಮಾಚರೇತ್. ಆಚಮನಂಗ ನ್ಯಾಸದಲ್ಲಿ ಪ್ರಾಣ ಇತ್ಯಾದಿ ಮಾಡಬೇಕು. ಹೊರತು ಪ್ರತ್ಯೇಕ ಏನು ಮಾಡಿ ಸಂಕಲ್ಪ ಎಲ್ಲ ಮಾಡಬೇಕು. ಅದಕ್ಕೆ ವಿಷ್ಣುರ್ ನೈವೇದ್ಯ ಶೇಷೇಣ ವೈಶ್ವದೇವಂ ಸಮಾಚಾರ್ಯ, ವಿಷ್ಣುವಿನ ಮುಂದಿದೆ ಇದು, ಅದು ಮುಗಿದಿಲ್ಲ. ವಿಷ್ಣು ನೈವೇದ್ಯ ಶೇಷದಿಂದ
ವೈಶ್ಯದೇವ ಮಾಡಬೇಕು. ಯೇ ದೇವಾ ಹಿ ಅತ್ರ ತಿಷ್ಠಂತಿ ವೈಶ್ವದೇವೇತು ಕರ್ಮಣಿ ಸರ್ವೇಷ್ವಪಿತು ಮಾಂ ಧ್ಯಾಯೇತ್ ಸರ್ವಕರ್ಮಾರ್ಥ ಸಿದ್ಧಯೇ. ಯಾವ ದೇವತೆ ಕೊಟ್ಟರೂ ಕೂಡ ಅಂತರ್ಯಾಮಿ ನನ್ನನ್ನೇ ಧ್ಯಾನ ಮಾಡಿ ಕೊಡಬೇಕು. ತಥಾ ವ್ಯಾಹೃತಿ ರೂಪೇಶು ಚತುರೂಪಂ ಸ್ಮರೇತ್ತತ. 4 ವ್ಯಾಹೃತಿಗಳು ಮಾಡಬೇಕಾದ್ರೆ 4 ರೂಪ, ಅನಿರುದ್ಧಾದಿ 4 ರೂಪನೂ ಚಿಂತನೆ ಮಾಡಬೇಕು. ಬ್ರಹ್ಮೋವಾಚ, ಬ್ರಹ್ಮದೇವರು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಇಷ್ಟು ಕೇಳಿದ ಮೇಲೆ ಪ್ರಶ್ನೆ. ಛಿಂದಿ ಸರ್ವಜ್ಞ ಸರ್ವೇಶ ಸಂಶಯ ಮೇ ಮಹತ್ತರಂ. ಬ್ರಹ್ಮದೇವರು ಹೇಳ್ತಾರೆ, ಭಾರಿ ಸಂಶಯ ಇದೆ ನನಗೆ, ಪರಿಹಾರ ಮಾಡಿ. ಬ್ರಹ್ಮದೇವರಿಗೆ ಸಂಶಯ ಇದ್ರೆ ಉತ್ತರ ಯಾರು ಕೊಡಬೇಕಾಗ? ಬ್ರಹ್ಮದೇವರ ಸಂಶಯ ಇದ್ರೆ ಬ್ರಹ್ಮ ಪದವಿಯೇ ಸಿಗೋದಿಲ್ಲ ಅವರಿಗೆ. ಯಾವ ಅವ್ರು ಬರೆದ ಗ್ರಂಥ ಓದಿದರೆ ಸಂಶಯ ಹೋಗಬೇಕು, ಅವರಿಗೆ ಸಂಶಯ ಇರುತ್ತಾ? ಅದಕ್ಕೆ ಇವರು ಪರಮ ಪ್ರಶ್ನೆ ಕೇಳ್ತಿದ್ದಾರೆ. ಹಾಂ, ಹೌದು, ಅದು ಬಂತೀಗ ಅದೇ ಪ್ರಶ್ನೆ ಕೇಳ್ತಾರೆ ಈಗ. ವಿಷ್ಣೋರ್ ನೈವೇದ್ಯ ಶೇಷೇಣ ವೈಶ್ವದೇವಾದಿಕಂ ಚರೇತ್ ಅಂತ ಹೇಳಿದಿರಿ. ಇತ್ಯುಕ್ತಂತು ತ್ವಯಾ ಪೂರ್ವಂ ತನ್ನ ಮೇ ಸಂಶಯ ತತ್ರ ಮೇ ಸಂಶಯೋ ಮಹಾನ್. ವಿಷ್ಣು ನೈವೇದ್ಯ ಶೇಷದಿಂದ ಮಾಡಬೇಕು ಅಂತ ಹೇಳಿದ್ರಲ್ಲ, ಅಲ್ಲಿ ಸಂಶಯ ಬರ್ತಾ ಇದೆ ನನಗೆ. ತ್ವದರ್ಪಿತಾನ್ನಂ ದೇವೇಶ ದೇವಾನಾಮುಚಿತಂ ಋಣಾಂ ತ್ವದರ್ಪಿತಂತು ನೈವೇದ್ಯಂ ಕಥಂ ತ್ವಂ ಪುರುಷೋತ್ತಮ ಗೃಹಾಸಿ ಭೋಹಿ ಅಧಿಷ್ಠಾನೆ ತ್ವದುಚ್ಛಿಷ್ಟಂ ಯತಃ ಪರಂ. ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಅದು. ನಿನಗೆ ನೈವೇದ್ಯ ಶೇಷವನ್ನೇ ಮಾಡೋದಾದರೆ ತಪ್ಪಾಗುತ್ತಲ್ಲ. ಉಳಿದ ದೇವತೆಗಳಿಗೆ ಅಂದರೆ ಓಕೆ, ಅವ್ರು ತಗೋತಾರೆ, ಸರಿಯೇ. ಅದು ನಿನಗೂ ಕೊಡ್ತೀವಲ್ಲ ನಾವಲ್ಲಿ ಮಧ್ಯೆ. ಇವೆಲ್ಲ ವ್ಯಾಹೃತಿ ಹೋಮಗಳೆಲ್ಲ ಯಾರಿಗೆ? ದೇವರಿಗೆ. ನಾರಾಯಣಾದಿ ಮಂತ್ರ ಯಾರಿಗೆ? ದೇವರಿಗೇನೆ. ನೈವೇದ್ಯ ಶೇಷ ಕೊಟ್ಟರೆ ಅದನ್ನು ಕೊಟ್ಟಿದ್ದೇನೆ ಮತ್ತು ಶೇಷ ಉಚ್ಛಿಷ್ಟ ಕೊಟ್ಟಾಗಲಿಲ್ಲ, ಉಳಿದವರಿಗೆ ಸರಿ, ನೀವು ಯಾವ ಇದು ಯಾಕೆ ಬರುತ್ತಾ ಅಂತ ಪ್ರಶ್ನೆ. ಅರ್ಥ ಆಯ್ತಾ? ಅವಾಗ ಈ ಪ್ರಶ್ನೆ ಎಲ್ಲಿ ನಾವು ಉತ್ತರ ಬಂತು ಅಂತ ತಿಳ್ಕೊಂಡಿದ್ವಿ, ಅಲ್ಲಿ ಡೌಟ್ ಇದೆ ಈಗ. ಗೊತ್ತಾಯ್ತಾ? ವಿಷ್ಣು ನೈವೇದ್ಯ ಶೇಷದಿಂದ ಮಾಡೋದಾದರೆ ನೋಡಿ, ತ್ವದರ್ಪಿತಂತು ನೈವೇದ್ಯಂ ಕಥಂ ತ್ವಂ ಪುರುಷೋತ್ತಮ ಗೃಹಾಸಿ ಭೋಹಿ ಅಧಿಷ್ಠಾನೆ ತ್ವದುಚ್ಛಿಷ್ಟಂ ಯತಃ ಪರಂ. ನೀನು ಉಚ್ಛಿಷ್ಟ ಆದಾಗ ಆಯ್ತಲ್ಲ, ಮತ್ತೆ ಹೇಗೆ ಅದನ್ನು ಕೊಡೋದು ಅಂತ ಪ್ರಶ್ನೆ ಈಗ. ಅದಕ್ಕೆ ಭಗವಾನುವಾಚ ಉತ್ತರ ಹೇಳ್ತಾರೆ. ಉಳಿದ ದೇವತೆಗಳಿಗೆ ಅಷ್ಟೇ ಆಗಿದ್ದರೆ ಯೋಚನೆ ಇಲ್ಲ. ವೈಷ್ಣವ ಶಬ್ದಕ್ಕೆ ವಿಷ್ಣು ಬಿಟ್ಟು ಬೇರೆ ದೇವತೆಗಳಿಗೆ ಅಂತ ಆಗಿದ್ದರೆ ಪ್ರಶ್ನೆ ಇಲ್ಲ. ಆದರೆ ವಿಷ್ಣುವಿಗೆ ಕೊಡಬೇಕು ಮೊದಲು ಶುರು ಮಾಡಿ ಹೇಳಿಬಿಟ್ಟಿದ್ದಾರೆ ಈಗ ಅಂತ ಹೇಳಿದ ಮೇಲೆ, ವಿಷ್ಣುವಿಗೂ ಕೊಡಬೇಕು ಅಂತ ಹೇಳಿದ ಮೇಲೆ ಉಚ್ಛಿಷ್ಟ ಕೊಟ್ಟಾಗ ಆಯ್ತಲ್ಲ ಅಂತ ಪ್ರಶ್ನೆ ಬಂತು. ಎಷ್ಟು ಪದ್ಧತಿ ಇದೆ ಅಂದರೆ ನಮ್ಮ ಉಚ್ಛಿಷ್ಟ ಕೂಡ ಆಗೋದು ಗೊತ್ತೇ. ನೆಕ್ಸ್ಟ್ ಅದಕ್ಕೆ ನಿರ್ಮಾಲ್ಯ, ದೇವರಿಗೆ ಒಂದು ಹೂ ಹಾಕಿದ್ರಿ, ಅದೇ ಕೈಯಲ್ಲಿ ಮುಟ್ಟಿದ್ರೆ ಏನಾಯ್ತದೋ, ಇದು ನಿರ್ಮಾಲ್ಯ ಆಯಿತು. ಅದಕ್ಕೇನು ಮಾಡಬೇಕಾಗ? ಕೈ ತೊಳೆದು ಮುಟ್ಟಬೇಕು ಅಂತಿದೆ. ಅರ್ಥ ಆಯ್ತಾ? ಅದೇ ತುಳಸಿ ಮತ್ತೆ ಮುಟ್ಟಬೇಕು. ಅದು ಇದು ಉಚ್ಛಿಷ್ಟ ಆಗುವ. ಇದನ್ನೇ ನೀವು ಇಷ್ಟು ಹೇಳೋರು ವೈಷ್ಣವದಲ್ಲಿ ನೈವೇದ್ಯ ಮಾಡಿದ್ದನ್ನೇ ಹಾಕಿಬಿಟ್ಟು ಉಚ್ಛಿಷ್ಟ ಆಯ್ತಲ್ಲ, ಹೇಗೆ ಮಾಡೋದು ಅಂತ ಪ್ರಶ್ನೆ ಈಗ. ಸೊ ನೈವೇದ್ಯ ಶೇಷ ಆಗೋದು ಹೇಗೆ ಸಾಧ್ಯ? ಹಾಂ, ಹೌದು. ಯಾಕೆಂದ್ರೆ ಇಲ್ಲದ್ರೆ ಏನಾಗುತ್ತೆ? ನಿರ್ಮಾಲ್ಯ ಕೊಟ್ಟಿದ್ದು ಎಲ್ಲ ಒಟ್ಟಿಗೆ ಆಗಿಬಿಡುತ್ತೆ. ಅಷ್ಟು ವಿಧಿ ಹೇಳ್ತಾರೆ. ಹೌದು, ನೀರು ತೊಳ್ಕೊಳಕ್ಕೆ. ಹೌದು, ಇಟ್ಕೋಬೋದು. ಅದೇ ಅವರೇ ಎಲ್ಲರೂ ಯಾರು ಬೇಕಾದ್ರೆ ಇಟ್ಕೋಬೋದು. ಭಗವಾನು ವಾಚ. ಈಗ ಬ್ರಹ್ಮದೇವ ಪರಮಾತ್ಮ ಉತ್ತರ ಕೊಡ್ತಾನೆ. ಸಾಧು ಸಾಧು ಮಹಾಭಾಗ ಶೃಣುಷ್ವ ಕಮಲಾಸನ ತ್ವಯಾ ಪೃಷ್ಟಂ ಪ್ರವಕ್ಷ್ಯಾಮಿ ಶೃಣುಷ್ವ ಏಕಮನಾಭವ. ನೋಡಿ, ಸಾಧು ಸಾಧು ಮಹಾಭಾಗ. ಬೇಷ್ ಒಳ್ಳೆ ಕೆಲಸ ಪ್ರಶ್ನೆ ಕೇಳಿದ್ದೀರಿ, ಅಭಿನಂದನೆ ಮಾಡ್ತಾರೆ. ಅವರು ಪರೀಕ್ಷಿತರಾಜನ ಏನು ಮಾಡಿದರು ಪ್ರಶ್ನೆ ಕೇಳಿದಾಗ ಅವರು ವರೀಯಾನೇಷತೆ ಪ್ರಶ್ನ ಕೃತೋ ಲೋಕಹಿಂ ನೃಪ ಆತ್ಮವಿಸ್ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಒಳ್ಳೆ ಪ್ರಶ್ನೆ ಕೇಳಿದ್ದಿ, ಎಷ್ಟು ಜನಕ್ಕೆ ಉಪಕಾರ ಮಾಡಿದ್ದಿ ಅಂತ ಹೇಳ್ತಾರಲ್ಲ. ಇಲ್ಲಿ ಪ್ರಶ್ನೆ ಕೇಳಿದ್ರೆ ಹೇಗಿರ್ಬೇಕದು? ಗುಡ್ ಅನ್ನಾಗಿರ್ಬೇಕು. ಸಾಧು ಸಾಧು ಮಹಾಭಾಗ ಶೃಣುಷ್ವ ಕಮಲಾಸನ. ಬ್ರಹ್ಮದೇವರೇ ಕೇಳಿ. ತ್ವಯಾ ಪೃಷ್ಟಂ ಪ್ರವಕ್ಷ್ಯಾಮಿ ಶೃಣುಷ್ವ ಏಕಮನಾಭವ. ನೀನು ಕೇಳಿದ್ರೆ ಉತ್ತರ ಕೊಡ್ತೇನೆ. ಏಕಮನಾಭವ, ಏಕಾಗ್ರತೆಯಿಂದ ಕೇಳು, ಉತ್ತರ ಕೊಡ್ತೇನೆ. ಯಥಾಗ್ನೌ ಸಂಸ್ಕೃತ ಜಂವಾ ಆಜ್ಞಾವೇ ವಹಿ ಹೂಯತೆ ಮದರ್ಪಿತಂ ಪ್ರಗೃಹ್ಣಾಮಿ ಯಜ್ಞಹೋಮ ದ್ವಿಜಾತಿಷು ಅಸಂಗೋ ಅಹಂ ಮಹಾಭಾಗ ತಸ್ಮಾತ್ ಮೇ ನಾಸ್ತಿ ಕರ್ಮಣಃ ಬಂಧನಂ ಪುರುಷಶ್ರೇಷ್ಠ ಮಾ ಶಂಕೀರ್ಹ್ಯತ್ರ ಪುತ್ರಕ ಇತಿ ನಿವೇದಿತಾನ್ನ ಶೇಷೇಣ ಯೇ ಯಜಂತಿ ದ್ವಿಜಾತಿಷು ಸರ್ವಸ್ಥಂ ಮಾಂ ಸಮುದ್ದಿಶ್ಯ ಸ್ಮೃತಾಃ ಕರ್ಮಸು ಕೌಶಲಾಃ ಅಯೋಗ್ಯಂ ನ ತಥಾ ಹ್ಯೇ ಹೋಮೇ ಋತಂ ಸಂಸ್ಕಾರವರ್ಜಿತಂ ಋತೆ ತದರ್ಪಣಂ ಪ್ರಾಜ್ಞಾ ಯಜ್ಞಾದೌ ವಿಫಲಂ ಭವೇತ್. ಯಥಾಗ್ನೌ ಸಂಸ್ಕೃತಾಜ್ಯಂ ವಾ ಅಗ್ನಾವೇವ ಹಿ ಹೂಯತೆ. ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾನೆ. ಸಾಮಾನ್ಯವಾಗಿ ಏನಾಗಿದೆ, ಈಗ ಅಡಿಗೆ ಮಾಡಿದ್ದಾನೆ. ಎಲ್ಲಿ ಮಾಡಿದ್ದಾನೆ? ಅಗ್ನಿಯಲ್ಲಿ ಮಾಡಿದ್ದಾನೆ. ಅಗ್ನಿಯಿಂದ ಅಡಿಗೆ ಆಯ್ತು. ಈಗ
ಆ ಅಡುಗೆನ ಎಲ್ಲಿ ನೈವೇದ್ಯ ಮಾಡಿ ಎಲ್ಲಿ ಅರ್ಪಣೆ ಮಾಡಿ ಹೋಮ ಮಾಡ್ತೀರಿ ಈಗ ಅಗ್ನಿ ಒಳಗೇನೆ. ಅಗ್ನಿಯಿಂದ ತಗೊಂಡ ಹೋಮನ ಬೇಯಿಸಿದ ಅನ್ನನ ಅಗ್ನಿಯಲ್ಲೇ ಹೋಮ ಮಾಡ್ತೀರಿ. ಅಗ್ನಿಯಲ್ಲೇ ಬೇಯಿಸಿದ್ದು ಹೇಗೆ ಅದು ಉಚ್ಚಿಷ್ಟ ಅಲ್ವೋ ಹಾಗೆ ಇದು ಕೂಡ ಉಚ್ಚಿಷ್ಟ ಅಲ್ಲ. ಮೊದಲನೇ ಪಾಯಿಂಟ್. ಮದರ್ಪಿತಂ ಪ್ರಗೃಹಾಮಿ ಯಜ್ಞಹೋಮದ್ವಿಜಾದಿಷು. ಅದೇನೇ ನೈವೇದ್ಯ ಮಾಡಿದ್ದನ್ನು ಯಜ್ಞದಲ್ಲಿ ಹೋಮಕಾಲಕ್ಕೆ ಬ್ರಾಹ್ಮಣರಲ್ಲೂ ಕೂಡ ಬ್ರಾಹ್ಮಣರಿಗೆ ಊಟ ಹಾಕಬೇಕಾದ್ರೆ ಕೃಷ್ಣಾರ್ಪಣ ಅಂತ ಹಾಕೋದು, ಬ್ರಾಹ್ಮಣಾರ್ಪಣ ಅಂತ ಹಾಕೋದಿಲ್ಲ. ಸೊ ಅದು ಕೂಡ ನೈವೇದ್ಯ ಶೇಷ ತಿಂತೀರಿ. ಇಲ್ಲೂ ಒಳಗೆ ಪ್ರಾಣಾಯಾಮ ತಗೊಳ್ಳೋದಿಲ್ವೇನು, ವಾಸ್ತವ ರೂಪ ಕೊಡ್ತಾರೆ. ಅದೇ ನೈವೇದ್ಯ ಮಾಡಿದ್ದನ್ನೇ ಕೊಡ್ತಾರೆ. ಅಲ್ಲಿ ಏನಲ್ಲ ಅದು ಉಚ್ಚಿಷ್ಟ ಅಲ್ಲ. ಅದು ಎರಡು ಎಕ್ಸಾಂಪಲ್ ಆಯಿತು. ಬೇಯಿಸಿದ ಅಗ್ನಿಯಲ್ಲೇ ಹೋಮ ಮಾಡೋದು, ನೈವೇದ್ಯವನ್ನೇ ಯಜ್ಞಕ್ಕೆ ಹೋಮಕ್ಕೆ ಬ್ರಾಹ್ಮಣರಿಗೆ ಅರ್ಪಣೆ ಮಾಡೋದು ಏನಲ್ಲ ದೋಷ ಅಲ್ಲ. ಅಸಂಗೋ ಅಹಂ ಮಹಾಭಾಗ. ನಾನು ಅಸಂಗ, ನಾನು ಯಾವುದೇ ರೀತಿಯಲ್ಲೂ ಕೂಡ ಪ್ರಾಕೃತದಾನದ ಲೇಪನೆ ಇಲ್ಲ. ಅದರಿಂದಾಗಿಯೇ ತಸ್ಮಾತ್ಮೇ ನಾಸ್ತಿ ಕರ್ಮಣಃ ಬಂಧನಂ. ಎಂಥ ಕರ್ಮಗಳ ಬಂಧನ ಇಲ್ಲ. ಆದ್ದರಿಂದ ಎಂಜಲ್ ಪ್ರಶ್ನೆ ಬರೋದಿಲ್ಲ. ಪುರುಷ ಶ್ರೇಷ್ಠ ಮಾ ಶಂಕೀಹಿ ಅತ್ರ ಪುತ್ರಕ. ಆದ್ದರಿಂದ ಶಂಕೆ ಮಾಡಬೇಕಾಗಿಲ್ಲ. ಈ ಹಿಂದಿಂದಕ್ಕೆ ನೋಡಿ ಕ್ಲಾರಿಫಿಕೇಷನ್ ಇದೆ. ಈಗ ನಿವೇದಿತಾನ್ನ ಶೇಷೇಣ ಯೇ ಯಜಂತಿ ದ್ವಿಜಾತಿಷು. ನಿವೇದಿತಾನ್ನ ಶೇಷೇಣ ಅದು ಮುಖ್ಯ. ಉಚ್ಚಿಷ್ಟ ಬೇರೆ, ಶೇಷ ಬೇರೆ. ಉಚ್ಚಿಷ್ಟ ಅಂದ್ರೇನು? ಈಗ ಅದನ್ನ ಪದ್ಧತಿ ಏನಿದೆ, ಯಾರು ಬಡಿಸ್ತಾ ಇದ್ದಾರೆ ಈಗ ಒಬ್ಬರು ಬಡಿಸಿಬಿಡ್ತಾರೆ, ಆಮೇಲೆ ಅದು ಸ್ವಲ್ಪ ಉಳಿದಿದೆ, ಅದೇನದು ಶೇಷ. ಇಲ್ಲಿರೋದು ಉಚ್ಚಿಷ್ಟ. ಅರ್ಥ ಆಯ್ತಾ? ಈಗ ತಿಂದು ಬಿಟ್ಟಿದ್ದು ಉಚ್ಚಿಷ್ಟ, ಬಡಿಸಿಬಿಟ್ಟಿದ್ದು ಶೇಷ. ಅದಕ್ಕೆ ಪಿತೃಶೇಷ ತೊಗೊಳಕ್ಕೆ, ಪಿತೃ ಉಚ್ಚಿಷ್ಟ ತೊಗೊಳ್ಳೋದಿಲ್ಲ ಯಾರು ಕೂಡ. ಏನು ತೊಗೋಬೇಕು? ಪಿತೃಶೇಷ. ಶೇಷ ಅಂದ್ರೇನು? ಅದು ದಪ್ಪಲೇ ಮಿಕ್ಕಿರುತ್ತಲ್ಲ ಅದನ್ನು ಉಪಯೋಗಿಸ್ಬೇಕೆ ಹೊರತು ಇದು ಒಟ್ಟಿಂದ ತೊಗೊಂಡು ಉಪಯೋಗಿಸ್ಬಾರ್ದು. ಅದು ನಿಷಿದ್ಧ. ತುಂಬ ಜನಕ್ಕೆ ವ್ಯತ್ಯಾಸನೇ ಗೊತ್ತಿರೋದಿಲ್ಲ. ಆದ್ದರಿಂದ ಎಲ್ಲೋ ತಿಂಬರಿ ನಮಗೆಲ್ಲ ಇರೋಂಥ ಅದು ಬೇರೆ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲೆಲ್ಲೋ ತಿಂತಿರ್ತೀವಿ, ನಮಗೆ ನಾಟ್ ಅಪ್ಲಿಕಬಲ್, ನಮಗೆ ನಾಟ್ ಅಪ್ಲಿಕಬಲ್. ಯಾಕಂದರೆ ಯಾಜನೆ ಯಾವಾಗಲೂ ತಿನ್ನೋದಾದ್ರಿಂದ ಅದರಲ್ಲೇನು ವಿಶೇಷ ಇಲ್ಲ. ಅಂತ ತಪ್ಪದು, ಮಾಡಾಗಿಲ್ಲ. ಅದು ಶೇಷಕ್ಕೋದಕ್ಕೂ ವ್ಯತ್ಯಾಸ ಇದೆ. ಆದರೆ ದೊಡ್ಡವರ ಶೇಷನ ಚಿಕ್ಕವರು ತೊಗೋಬೋದು, ಉಚ್ಚಿಷ್ಟ ತೊಗೊಳಗಿಲ್ಲವೇ ಇಲ್ಲ, ರೂಲ್ಡ್ ಔಟ್. ದೊಡ್ಡವ್ರ ಶೇಷ ಚಿಕ್ಕವರು ತೊಗೊಳ್ಬೋದು, ಚಿಕ್ಕವ್ರ ಶೇಷನ ದೊಡ್ಡವರು ತೊಗೊಳೋದಿಲ್ಲ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. ಅದು ಉಚ್ಚಿಷ್ಟ ತೊಗೊಳ್ಬಾರ್ದು, ಎಲ್ಲರಿಗೂ ಕಾಮನ್ ಅದು. ಉಚ್ಚಿಷ್ಟ ಅಂಬೋದು ಯಾರಿಗೆ? ಅದು ಉಚ್ಚಿಷ್ಟಂಚಾಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಉಚ್ಚಿಷ್ಟ ಅನ್ನೋದು ತಾಮಸಾಹಾರ. ಆದ್ದರಿಂದ ಅದನ್ನು ಯಾರೂ ದೊಡ್ಡವರಿಗಿಲ್ಲ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಇದೆ. ಚಿಕ್ಕವರಿಗೆ ಕೂಡ ಎಂಜಲು ಹಾಕಬಾರ್ದು, ದೊಡ್ಡವ್ರಿಗೆ ಎಂಜಲು ಕೊಡಬಾರ್ದು, ಚಿಕ್ಕವ್ರಿಗೆ ಪರವಾಗಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪೋದು. ಇನ್ನೂ ತಮಾಷೆ ಅಂದರೆ ಈ ಕೆಲಸದವರಿಗೂ ಎಂಜಲು ಮಾಡಿದ್ದು ಕೊಡಬಾರ್ದು. ಗೊತ್ತಾಯ್ತಿಲ್ಲ? ಎಂಜಲು ಕೊಟ್ಟರೆ ಮಹಾಪಾಪ. ಅವ್ರಿಗೆ ಗೊತ್ತಿಲ್ಲ ತಿಂದುಬಿಡ್ಬೋದು, ಆದ್ರೆ ಹಾಕಿದ ಪಾಪ ಬರುತ್ತೆ ಅವನಿಗೆ. ಎಂಜಲು ತಿನ್ನಿಸೋಕ್ಕೂ ಯಾರಿಗೂ ಇಲ್ಲ. ಅದರಿಂದಾಗಿಯೇ ಅವ್ರು ಭಿಕ್ಷದವರು ಅವರು ಇವರು ಭಿಕ್ಷಕರಿಗೂ ಕೂಡ ಏನು ಕೊಡ್ಕೊಡ್ದು? ಎಂಜಲು ಕೊಡ್ಕೊಡ್ದು. ಭಾರಿ ಪಾಪ ಅದು. ಅದಕ್ಕೆ ಹಿಂದೆ ಅಗ್ರಹಾರಕ್ಕೆ ಯಾತಕ್ಕೆ ಹೋಗಿದ್ರು? ಭಿಕ್ಷೆ ಬಿಡಲಿಕ್ಕೆ. ಅಗ್ರಹಾರದಲ್ಲಿ ಯಾಕೆ ಇರ್ತಿದ್ರೆ ಬ್ರಾಹ್ಮಣಿಯ ನಿಯಮ ಗೊತ್ತಿರುತ್ತೆ ಅಂಥೇಳಿ ಎಂಜಲು ಕೊಡೋದಿಲ್ಲ ಅಂತ ತೊಗೊಂಡು ಹೋಗ್ತಿದ್ರು. ಇವತ್ತು ತಿನ್ಬೇಕಾದ್ರೆ ಎಂಜಲು ಮಾಡಿಬಿಡ್ತಾರೆ, ಅವರೆಲ್ಲ ಸೇರ್ಕೊಂಡ್ಬಿಟ್ಟು. ಒಬ್ಬ ಟೇಬಲ್ ಮೇಸಲ್ಲ ಏನದು ಪೂರ್ತಿ ಎಂಜಲು. ಯಾವುದನ್ನು ಶಿಫ್ಟ್ ಮಾಡ್ಲಿಕ್ಕೆ ಬರುತ್ತೆ ಅದಕ್ಕಾದರೆ ಎಂಜಲೆ. ನೆಲ ಯಾತಕ್ಕೆ ಎಂಜಲಲ್ಲ? ಎಲ್ಲಿ ತಪ್ಪು. ಭೂಮದಲ್ಲೂ ಕೂಡ ಅರ್ಥ ತಪ್ಪದು. ಆ್ಯಕ್ಚುಲಿ ಭೂಮಕ್ಕೆ ಅರ್ಥನೇ ಗೊತ್ತಿಲ್ಲ ತುಂಬ ಜನಕ್ಕೆ. ಎಂಜಲು ತಿಂದರೆ ಭೂಮ ಅಲ್ಲ. ಶಾಸ್ತ್ರ ನಿಯಮ ಇದೆ, ಗಂಡ ಹೆಂಡತಿ ಜೊತೆಗೆ ಊಟ ಮಾಡಿಕೊಡೋದು. ಅಥವಾ ಮನೆಯಲ್ಲಿ ಗಂಡನೇ ಬಡಿಸಿದರೆ ಹೆಂಡತಿ ಊಟ ಮಾಡಬೇಕು, ಜೊತೆಗೆ ಊಟ ಮಾಡಿಕೊಡೋದು. ಜೊತೆಗೆ ಊಟ ಮಾಡೋ ಒಂದೇ ಒಂದು ಚಾನ್ಸ್ ಅಂದರೆ ಭೂಮ. ಅದು ಜೊತೆಗೆ ಊಟ ಮಾಡೋದೇ ಹೊರತು ಎಂಜಲು ಊಟ ಮಾಡೋದಲ್ಲ. ಅದು ಇವತ್ತೇನಾಗಿಬಿಟ್ಟಿದೆ, ಅದು ಎಂಜಲು ಊಟ ಮಾಡೋದು ಅಂತಾಗಿಬಿಟ್ಟಿದೆ. ತುಂಬ ತಪ್ಪದು. ಅರ್ಥ ಆಯ್ತಾ? ಸಮಾರಾಧನೆ ಇತ್ಯಾದಿ ಹೋದಾಗ ಮಾತ್ರ ಗಂಡ ಹೆಂಡತಿ ಊಟಕ್ಕೆ ಕೊಡ್ಬೋದೇ ಹೊರತು ಮನೆಯಲ್ಲಿ ಮಾತ್ರ ಬಡಿಸಿದ ಮೇಲೆ ಊಟ ಮಾಡಬೇಕು, ಜೊತೆಗೆ ಊಟ ಮಾಡಿಕೊಡೋದು. ಅರ್ಥ? ಕೆಲವ್ರ ಪದ್ಧತಿಗೆ ಅರ್ಥ ಇಲ್ಲ, ಶಾಸ್ತ್ರ ಬೇಕು. ನಮ್ಮ ಪದ್ಧತಿ ಮನೆಯಲ್ಲಿ ಅಡುಗೆ ಮಾಡೋದಿಲ್ಲ, ಆ ಪದ್ಧತಿ ಏನು ಮಾಡಬೇಕು ಅದಕ್ಕೆ? ಅದು ಪದ್ಧತಿ ಅರ್ಥನೇ ಇಲ್ಲ. ಅದಕ್ಕೆ ಎಂಜಲು ತಿನ್ನಕ್ಕೆ. ಹಾಂ ಹೌದು. ಅಲ್ಲ ಅದಕ್ಕೇ ಅಲ್ಲಿ ಶೇಷನೂ ಆಗಬಾರ್ದು, ಅಲ್ಲಿ ಕೆಲವನ್ನ ಶೇಷನೂ ಆಗಬಾರ್ದು. ಕೆಲವು ತಮಾಷೆ ನಿಮಗೆ ಗೊತ್ತಿಲ್ಲ, ರೂಪಗಳಿಗೆ ಹಾಕಬೇಕಾದ್ರೆ ಪ್ರತ್ಯೇಕ ನೈವೇದ್ಯ 3-4 ಕಡೆ ಯಾಕೆ ಅನ್ನ ಇಡ್ತಾರೆ ಅಂದರೆ 4-5 ದೇವರಿದ್ದಾರೆ, ಪ್ರಧಾನ ದೇವರು, ಪಟ್ಟದ ದೇವರು. ಅದು ಬೇರೆ ನೈವೇದ್ಯ ಮಾಡ್ತಾರೆ, ಒಂದು ಮಾಡೋದಿಲ್ಲ. ಯಾಕೆ ಒಂದೇ ರೂಪ ಕೊಟ್ಟು ಇನ್ನೊಂದು ರೂಪ ಕೊಡಬಾರದು ಅಂತ. ಅರ್ಥ ಆಯ್ತಾ? ಮನೆಯಲ್ಲಿ ನಮಗೆ ಆಗಲ್ಲ. ಅದು ವಿಶೇಷ ಚಿಂತನೆ. ವಿಶೇಷ ಬೇರೆ, ಭೇದ ಬೇರೆ. ಇವು ಹೇಳಿಲ್ಲ. ಈಗ ಕಂಸನನ್ನು ರಾಮದೇವರು ಕೊಂದರು ಹೇಳ್ತೀರಾ? ಒಪ್ಕೋತೀರಾ? ಇಲ್ಲ. ಯಾಕೆ? ಅದೇ ವಿಶೇಷ. ಇದೇ ವಿಶೇಷ. ಇದು ಭೇದ ಅಲ್ಲ, ವಿಶೇಷ. ಉಳಿದವ್ರಿಗೆ ಮಾಡಿದಾಗ ಭೇದ.
ದೇವ್ರ ರೂಪರಿಗೆ ವಿಶೇಷ ಇದೆ ಅದರಿಂದಾಗಿ ಮೂರ್ನಾಲ್ಕು ಮೂರ್ತಿ ಇದ್ದ ಅದಕ್ಕೇನೆ ಹೆಚ್ಚು ಮೂರ್ತಿ ಇಟ್ಕೊಳ್ಳೋರು ಹುಷಾರಾಗಿರಿ ಅಂತ ಅರ್ಥ. ಇವರು ಏನು ಮನೆ ತುಂಬ ಮೂರ್ತಿಗಳು ಒಂದಡಿಗೆ ಮಾಡಕ್ಕೆ ಬರೋದಿಲ್ಲ, ಏನು ಮಾಡಬೇಕಾಗ? ಆದ್ದರಿಂದ ಹೆಚ್ಚು ಬೇಡ, ಸ್ವಲ್ಪ ಸಾಕು ಅಂತೇಳಿ. ಇವತ್ತೇನಾಗಿದೆ, ದೇವ್ರ ಪೂಜೆ ಮಾಡದೆ ಹೋದರೂ ಕೂಡ ಮೂರ್ತಿ ಭಾಳ ಇರಬೇಕು. ಯಾಕೆಂದರೆ ನೋಡಿದವ್ರಿಗೆ ಇಂಪ್ರೆಷನ್ ಕ್ರಿಯೇಟ್ ಆಗಲಿ ಅಂತ. ಅದೆಲ್ಲ ನೋಡಿದವ್ರಿಗೆಲ್ಲ ದೇವರು ಮುಚ್ಚಬೇಕು. ಅದಕ್ಕಾಗಿ ಮೂರ್ತಿಗಳ ಸಂಖ್ಯೆ ಜಾಸ್ತಿ ಮಾಡಿಕೊಡೋದ್ರಲ್ಲಿ ಕಮಿಟ್ಮೆಂಟ್ ಇದೆ. 100 ಜನ ಊಟಕ್ಕೆ ಕೇಳೋದು ದೊಡ್ಡದಲ್ಲ, ವ್ಯವಸ್ಥೆ ಅಷ್ಟು ಮಾಡಬೇಕಲ್ಲ. ಜಾಗನೇ ಇಲ್ಲ ಫಸ್ಟು, ಸಾಧ್ಯ ಇಲ್ಲ. ಅದು ವ್ಯವಸ್ಥೆ ಯೋಗ್ಯತೆ ತಕ್ಕಂತೆ ಹೇಗೆ ವ್ಯವಸ್ಥೆ ಮಾಡಬೇಕೋ ಇಲ್ಲೂ ಹಾಗೇನೆ. ಅನೇಕರಿಗೆ ಫ್ಯಾಷನ್ ಇದ್ದಾಗ ಲೆಕ್ಕ ಸಿಕ್ಕಿದ್ದೆಲ್ಲ ಇಟ್ಕೊತಾ ಹೋಗೋದು ಮನೆ ತುಂಬ, ತಪ್ಪದು. ಎಷ್ಟೋ ಜನ ಕೊಟ್ಟರೆ ರಿಜೆಕ್ಟ್ ಮಾಡ್ತಾರೆ, ಬೇಡ ನಮಗೆ ಅಂತ. ಅದು ಯಾತಕ್ಕೆ ಅಂದರೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ನಿತ್ಯ ಪೂಜೆ ಮಾಡೋ ಶಕ್ತಿ ನಮಗಿಲ್ಲ, ಅದರಿಂದಾಗೇ ಬೇಡ. ಅದು ದೊಡ್ಡದು. ಸುಮ್ಮನೆ ಇಟ್ಕೊಳ್ಳೋಕೆ ತೊಗೊಂಡ್ರೆ ತಪ್ಪದು. ಇವ್ರು ಕೊಡೋದು ಯಾತಕ್ಕೆ? ಪೂಜೆ ಮಾಡಿ ಅಂಥೇಳಿ. ಅವ್ರು ಸುಮ್ಮನೆ ಇಟ್ಕೊಂಡ್ಬಿಟ್ರೆ ಅದನ್ನು ಯಾರೋ ಮನೆ ಕರ್ಕೊಂಡೋಗಿ ಉಪವಾಸ ಕೂಡಿಸಿದ್ರೆ ಹಾಗಾಗತ್ತೆ, ಮಾಡೋಕ್ಕೆ ಬರೋದಿಲ್ಲ. ತುಂಬ ಜನಕ್ಕೆ ಭ್ರಾಂತಿ ಇರುತ್ತೆ. ಅದಕ್ಕೆಲ್ಲ ಉತ್ತರ ಅದು ವಿಶೇಷ ಒಪ್ಕೊಂಡಾಗ ಸಮಸ್ಯೆ ಪರಿಹಾರ ಆಗುತ್ತೆ. ನೀವು ಅಲ್ಪರಾಗಿದ್ದೀರಿ, ಆಸಕ್ತಿ ಇದೆ, ಅವೆಲ್ಲ ಬೇರೆ. ಆಸಕ್ತಿ ಇದೆ ಬೇರೆ ಮಾಡೋಕ್ಕೆ, ರೂಪ ಭೇದ ಎಲ್ಲ ಚಿಂತನೆ ಅದು ನಡೆಯುತ್ತೆ. ಆದರೆ ಸಾಮರ್ಥ್ಯ ಇದ್ದ ಕಾಲಕ್ಕೆ ಯಾವಾಗಲೂ ಏನು ಮಾಡಬೇಕು? ಬೇರೆ ಬೇರೆಯೇ ಮಾಡಬೇಕು. ಹಾಗೆ ಅಲಂಕಾರಕ್ಕೆ 5 ಜನ ಕೂಡಿಸಿರ್ತಾರೆ, ಎಲ್ಲ ಒಂದೇ ರೂಪ ಅಂತ ಹೆಜ್ಜೆ ಹಾಕಿಬಿಟ್ರೆ ಹೇಗಿರ್ತದೆ? ಇವ್ರಿಗೆ ಭೇದ ಇದೆ, ರೂಪಕ್ಕೆ ಭೇದ ಇಲ್ವಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕಾಗ? ಇಲ್ಲ, ಅದು ಮಾಡೋಕ್ಕೆ ಬರೋಲ್ಲ. ಅಧಿಷ್ಠಾನ ಬೇರೆ ಆದ್ದರಿಂದ ಬೇರೆ ಮಾಡಬೇಕಾಗ. ಹಾಗಿದ್ರೆ ಇನ್ನೂ ಮಾಡ್ಬೋದು. ಮಠದಲ್ಲಿ ಯಾಕೆ ಪೂಜೆ ಮಾಡ್ತಾರೆ, ನಾವ್ಯಾಕೆ ಮಾಡೋದು ಮನೆಯಲ್ಲಿ ಅಂತ ತಿಳ್ಕೊಂಡ್ರೆ? ರೂಪಕ್ಕೂ ಭೇದ ಇಲ್ಲ. ಒಂದು ಮಾತಿದೆ, ಗುರುಗಳು ಮಾಡಿದ್ರೆ ಶಿಷ್ಯ ಮಾಡಬೇಕಾಗಿಲ್ಲ. ಅಲ್ಲ ಇನ್ನೊಂದು ಆರ್ಗ್ಯೂ ಮಾಡಿದರೆ ಇನ್ನೊಂದು ವಾಕ್ಯ ಇದೆ, ಗುರುಗಳು ಮಾಡಿದರೆ ಶಿಷ್ಯ ಮಾಡಬೇಕಾಗಿಲ್ಲ. ಗೊತ್ತಾಯ್ತಾ? ವೈಷ್ಣವ ಬೇಡ, ದೇವ್ರ ಪೂಜೆ ಅದೇ ಆಗಬೇಕು, ಬೇಡ, ಎರಡೂ ಬೇಡ. ಬರೀ ಯುಕ್ತಿ ಮಾಡೋದಾದ್ರೆ ಎರಡೂ ಬೇಡ. ಸುಮ್ಮನೆ ನೋಡ್ಕೊತ ಊಟದೊತ್ತಿಗೆ ಹೋಗ್ಬಿಟ್ರೆ ಸಾಕಷ್ಟೇ. ಕೊನೆಗೆ ಹಿಡಿದು ಊಟನೂ ಬೇಡ ಆಗ್ತದೆ. ಯಾಕೆ? ದೊಡ್ಡವ್ರು ಊಟ ಮಾಡಿದ್ಮೇಲೆ ಚಿಕ್ಕವ್ರು ಊಟ ಮಾಡಬಾರ್ದು ತಾಯಿ. ಅದು ಒಪ್ಪೋದಿಲ್ಲ, ಇದು ಒಪ್ಪೋದು. ಅದು ಕೆಲವು ಅದಕ್ಕೆ ಸಂಧ್ಯಾವಂದನೆ ಇತ್ಯಾದಿಗಳು ಹೇಗೆ ಗುರುಗಳು ಮಾಡಿದರೂ ಶಿಷ್ಯ ಮಾಡಬೇಕು, ಗೊತ್ತಾಯ್ತಾ? ಕೆಲವೊಂದು ಗುರುಗಳು ಮಾಡಿದ್ರೆ ಶಿಷ್ಯ ಮಾಡಬಾರ್ದು, ಕೆಲವೊಂದು ಮಾಡಿದರೂ ಮಾಡಬೇಕು. ಅದಕ್ಕೆ ವಿಶೇಷ ಅಂತ ಕರೆಯೋದು. ರುದ್ರಾಕ್ಷಸ್ಯ ಪ್ರಮಾಣಂತೂ ಇನ್ನೂ ತುಂಬ ಹೇಳ್ತಾರೆ ನೋಡಿ. ನಿವೇದಿತಾನ್ನ ಶೇಷೇಣ ಯೇ ಯಜಂತಿ ದ್ವಿಜಾತಿಷು ಸರ್ವಸ್ಥಂ ಮಾಂ ಸಮುದ್ದಿಶ್ಯ ಸ್ಮೃತಃ ಕರ್ಮಸು ಕೌಶಲಾಹ. ಆದ್ದರಿಂದ ನೈವೇದ್ಯ ಶೇಷವನ್ನು ಬ್ರಾಹ್ಮಣರಿಗೆ ಹಾಕ್ತಾ ಕೃಷ್ಣಾರ್ಪಣ ಅಂದರೆ ಅದು ದೋಷ ಅಲ್ಲ, ಅದು ಗುಣ. ಇಲ್ಲಿ ಉಚ್ಚಿಷ್ಟನೇ, ದೇವರು ಉಚ್ಚಿಷ್ಟನೇ. ಅದು ಕೆಲವೊಮ್ಮೆ ಶೇಷ, ಕೆಲವೊಮ್ಮೆ ಉಚ್ಚಿಷ್ಟ. ಹೋಮಾದಿಗಳಿಗೆ ಶೇಷ, ಇದಕ್ಕೇನು ಕೊಡಬೇಕು? ದೇವರು ಉಚ್ಚಿಷ್ಟ ಸ್ವೀಕಾರ ಮಾಡಬೇಕು. ಅದಕ್ಕೆ ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಹಿ. ದೇವರು ಉಚ್ಚಿಷ್ಟ ಅನ್ನೋದು ಅತ್ಯಂತ ಶ್ರೇಷ್ಠ. ಆದರೆ ದೇವರು ವಾಯುದೇವರದಷ್ಟೇ, ಬಿಡು ಅನ್ಯ ದೇವಸ್ಥ ನೈವೇದ್ಯಂ ಭುಕ್ತ ಅದು ನಿಷಿದ್ಧ. ಅವರಿಬ್ಬರದು ಮಾತ್ರ ವಿಶೇಷ. ಸರ್ವಸ್ವಮ್ಮ ಹಾಂ ಅದೇ ಹೇಳ್ತೀವಿ, ಬರುತ್ತೀಗ. ಇನ್ನೂ ಮುಗಿದಿಲ್ಲ, ಇನ್ನೂ ಶುರು ಮಾಡಿದ್ದಾರಷ್ಟೇ ಪ್ರಶ್ನೆಗೆ ಉತ್ತರನ. ಅಯೋಗ್ಯಂ ನ ಯಥಾ ಹೋಮೆ ಘೃತಂ ಸಂಸ್ಕಾರ ವರ್ಜಿತಂ ಋತೆ ತದರ್ಪಣಂ ಪ್ರಾಜ್ಞಾ ಯಾಜ್ಞಾದೌ ವಿಫಲಂ ಭವೇತ್. ಪ್ರತ್ಯಬದ್ಧತೆ ಕೆಲವು ವಿಷಯ ಹೇಳ್ತಾರೆ. ಅಯೋಗ್ಯಂ ನ ತಥಾ ಹೋಮೆ ಘೃತಂ ಸಂಸ್ಕಾರ ವರ್ಜಿತಂ ಋತೆ ತದರ್ಪಣಂ ಪ್ರಾಜ್ಞಾ ಯಜ್ಞಾದೌ ವಿಫಲಂ ಭವೇತ್. ಸಂಸ್ಕಾರವರ್ಜಿತವಾದ ಘೃತಾದಿಗಳನ್ನು ಹಾಕಬಾರ್ದು. ಮೊದಲೇನು ಮಾಡಿ, ಘೃತ ರೂಪ ಚಿಂತನೆ ಮಾಡಿಬಿಟ್ಟು ಮಾಡ್ಕೊಂಡು ಆಮೇಲೆ ಹಾಕಬೇಕು. ಹಾಗೆ ಡೈರೆಕ್ಟ್ ಹಾಕಿಬಿಟ್ರೆ ಏನದು ದೋಷನೇ. ಅದಕ್ಕೆ ಸಂಸ್ಕಾರ ಇಲ್ಲ. ತುಪ್ಪ ಭಾರಿ ಶ್ರೇಷ್ಠ, ಸಂಸ್ಕಾರ ಇಲ್ಲ ನಿಷಿದ್ಧ. ಹಾಲು ಭಾರಿ ಶ್ರೇಷ್ಠ, ಸರಿಯಾದ ರೀತಿ ತಂದಿಲ್ಲ, ಏನು ಮಾಡ್ದ? ತಾಮ್ರ ಪಾತ್ರೆಯಲ್ಲಿ ತಂದ, ಏನು ಮಾಡ್ಬೇಕು ಅದನ್ನು? ತಾಮ್ರ ಪಾತ್ರೆ ತರ್ಕೊಡು, ವಿಷ ಇದ್ದಾಗ ಲೆಕ್ಕ. ಹಾಲು ಚೆನ್ನಾಗೇ ಇದೆ, ಪಾತ್ರೆ ಸರಿಯಾಗಿಲ್ಲ, ಅದನ್ನು ಯಾವುದಕ್ಕೆ ಉಪಯೋಗಿಸಲೇಬಾರದು. ಅದೇ ರೀತಿಯೇ ಋತೇ ತದರ್ಪ ಕೃಷ್ಣಾರ್ಪಣ ಬುದ್ಧಿ ಇಲ್ಲದೆ ಹೋದರೆ ಎಷ್ಟು ಶ್ರೇಷ್ಠ ನೋಡಿ. ಪದಾರ್ಥ ಶ್ರೇಷ್ಠ ಇಲ್ಲ, ದೇವ್ರ ಪೂಜೆ ಸರಿ ಮಾಡಿದ್ದಾನೆ, ಪದಾರ್ಥ ಶ್ರೇಷ್ಠ ಇಲ್ಲ, ದೋಷ ಬಂತು. ಇನ್ನು ಪದಾರ್ಥ ಭಾರಿ ಶ್ರೇಷ್ಠ ಇದೆ, ಆ ವಿಷ್ಣು ಕೃಷ್ಣಾರ್ಪಣ ಅಂತ ಹೇಳೇ ಇಲ್ಲ, ಅದು ಭಾರಿ ನಿಷಿದ್ಧ. ಒಳ್ಳೆ ಪದಾರ್ಥನೇ ನಿಷಿದ್ಧ ಆಯಿತು. ಅದು ಒಳ್ಳೆ ಪದಾರ್ಥ ನಿಷಿದ್ಧ. ಕಾರಣ ಏನಂದರೆ ಕೃಷ್ಣಾರ್ಪಣ ಬುದ್ಧಿನೇ ಬಂದಿಲ್ಲ. ಅದೇ ರೀತಿ ಸಂಸ್ಕಾರವಾಗದೆ ಹೋದರೆ ಅದು ಶ್ರೇಷ್ಠ ಅಲ್ಲ. ಹೌದು, ಭಗವದ್ರೂಪ ಚಿಂತನೆ ಶುದ್ಧ ರೀತಿಯಲ್ಲೇ ತರೋದು, ಶುದ್ಧ ಪಾತ್ರೆ ಇಡೋದು, ಶುದ್ಧ ದಿಕ್ಕಿನಲ್ಲಿ ಇಡೋದು ಎಲ್ಲ ಕೌಂಟ್ ಆಗ್ತವೆ. ಆಯಾ ದಿಕ್ಕಿನಲ್ಲೇ ಇಡಬೇಕಾದ್ರೆ ಬಡಿಸ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗಬಾರ್ದು. ಇವತ್ತು ಇದು ಪುಣ್ಯ ಕಾರ್ಯದಲ್ಲಿ ಶುಭ ಕಾರ್ಯದಲ್ಲಿ ಬಡಿಸೋ ರೀತಿ ಬೇರೆ, ಶ್ರಾದ್ದಕ್ಕೆ ಬಡಿಸೋ ರೀತಿ ಬೇರೆ, ವ್ಯತ್ಯಾಸ ಇದೆ ಅದರೊಳಗೆ. ಆ ರೀತಿ ಬಡಿಸ್ಬಿಟ್ರೆ ಅದು ನಿಷಿದ್ಧ. ಬರೀ ಉಪ್ಪಲ್ಲ, ಇನ್ನೂ ಭಾಳ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಬರೀ ಉಪ್ಪಿನ ಪ್ರಶ್ನೆ ಅಲ್ಲ, ತುಂಬ ಚೇಂಜಸ್ ಇದೆ. ಅದೆಲ್ಲ ತಿಳ್ಕೊಂಡಿರ್ಬೇಕು. ನಮ್ಗೆ ಇದೆಲ್ಲ ಗೊಂಡಿದ ಮೇಲೆ ಗೊತ್ತಾಗುತ್ತೆ ಯಾತಕ್ಕೆ ಇವತ್ತು ಮಾಡೋ ಕಾರ್ಯಗಳು ಫೇಲ್ ಆಗುತ್ತೆ ಅಂದರೆ ವಿಧಿವಿಧಾನಕ್ಕೆ ತಕ್ಕಂತೆ ನಡೀತಾ ಇಲ್ಲ. ಆದ್ದರಿಂದ ಮಾಡೋದೆಲ್ಲ ವ್ಯರ್ಥ ಆಗುತ್ತೆ.
ಸರಿಯಾಗಿ ಮಾಡಿದರೆ ಫಲ ತಕ್ಷ ದರ್ಶನಾತ್ತು ಓಂ ಇದೆಯಲ್ಲ ಬ್ರಹ್ಮಸೂತ್ರ, ಫಲ ಕಾಣಲೇಬೇಕು, ಸಿಗಲೇಬೇಕು. ಹಾಂ, ಘೃತೆ ದೇವೇತು ಗೋವಿಂದ, ಗೋವಿಂದ ಘೃತದಲ್ಲಿ ಗೋವಿಂದ, ಘೃತನೇ ಗೋವಿಂದ. ಒಳ್ಳೆಯ ಘೃತ ಸಿಗದೆ ಹೋದಾಗ ಏನು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇವೆಲ್ಲ ಇವತ್ತು ಸಿಗೋದು ಅಂಥದ್ದೇ, ನಂಬರ್ 1 ಸಿಗೋದೇ ಇಲ್ಲ. ಹಾಂ, ಕಷ್ಟ ಆಗುತ್ತೆ ಅನ್ನೋ ಪದ ಬಿಟ್ಬಿಡ್ಬೇಕು, ಅರ್ಥ ಆಯ್ತಾ? ನಮಗೆ ಎಷ್ಟು ಅದಕ್ಕೆ ಯಥಾಶಕ್ತಿ ಅಂತ ಹೇಳಿರೋದ್ರಿಂದ ಕಷ್ಟ ಆಗುತ್ತೆ ಪ್ರಶ್ನೆ ಉತ್ತರ ಅಲ್ಲಿದೆ, ಯಥಾಶಕ್ತಿ. ನಮಗೆ ಹೇಳೋಕೆ ರೈಟ್ ಎಲ್ಲಿದೆ? ಅದಕ್ಕೆಲ್ಲ ಸಾಕು ಅಂತ ಹೇಳೋದಿಲ್ಲ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹೇಳಿ. ಅತ್ಯಾಪತ್ಕಾಲ ಬಂದಾಗ ಆತ್ಮ ಅಂತ ಅಷ್ಟೇ ಹೇಳಿ ಅಂತ ಹೇಳಿದಾರಲ್ಲ ಆ ಟೈಮ್. ಸಚ್ಚಿದಾನಂದ ಆತ್ಮ ಅಂತ 4 ಹೇಳೋಕ್ಕೆ ಬರದೆ ಹೋದಾಗ ಏನನ್ನಿ ಕೊನೆ ಪಕ್ಷ ಬರೀ ಆತ್ಮ ಅನ್ನಿ. ಅದು ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಯಾಕಂದರೆ ಅಷ್ಟೆಲ್ಲ ಕನ್ಸೆಷನ್ ಕೊಟ್ಟ ಮೇಲೆ ಇನ್ನೂ ಇಲ್ಲ. ಸೊ ಅಶಕ್ತರ ವಿಷಯನ ಎಲ್ಲಿ ತರ್ಕೊಡೋದು? ಜನರೆಲ್ಲ ತರ್ಕೊಡೋದು. ಫಸ್ಟ್ ಸಿಲೆಬಸ್ ಹೇಳೋ ದಿವಸನೇ ಅಶಕ್ತರು ಏನು ಮಾಡಬೇಕು ಅಂತ ಕೇಳ್ಬಿಟ್ರೆ ಏನಾಗುತ್ತಾಗ? ಅಶಕ್ತರ ಪ್ರಶ್ನೆ ಬರೋದು ಯಾವಾಗ ನೋಡಿ ಅಲ್ಲ, ಒಂದು ಸ್ಟೇಜಲ್ಲಿ ಅಶಕ್ತಿ ಬರುತ್ತೆ ಹೊರತು ಮೊದಲು ಅಶಕ್ತಿ ಅಂತ ಹೇಳಬಾರ್ದು. ಎಲಿಜಿಬಿಲಿಟಿನೇ ಹೋಗಿಬಿಡುತ್ತಾಗ ಅಶಕ್ತಿ ಅಂದರೆ. ಯಥಾಜ್ಞವ್ ರಿಪೋರ್ಟ್ ಮಾಡಿಕೊಳ್ಳೋ ದಿವಸನೇ ಸರ್ ಒಂದು ಸತ್ ಮನೆ ಲೇಟಾಗಿ ಬರ್ತೀನಿ, ನಾನು ಮನೇಲಿ ಭಾರಿ ಪ್ರಾಬ್ಲಮ್ ಇದೆ ಅಂದರೆ ಮೊದಲೇ ಹೇಳಿ ಒಳ್ಳೇದಾಯಿತು ಹೋಗುತ್ತೆ ಕಳಿಸ್ಬಿಡ್ತಾರೆ. ಯಾವಾಗ ಹೇಳ್ಬೇಕಾದ್ರೆ ಆ ಪ್ರಾಬ್ಲಮ್ ಬಂದ ದಿವಸ ಹೇಳಬೇಕು, ಇವತ್ತು ಬರ್ಲಿಕ್ಕೆ ಲೇಟಾಗಿ ಅವಾಗ ಏನೋ ಅನ್ನೋದಿಲ್ಲ. ಆಗ ಮೊದಲೇ ಹೇಳಿದ್ವಿ ಹ್ಯಾಬಿಟ್ಟೇ ಹೀಗೆ ಅಂತ ಆಗ್ಬಿಡುತ್ತೆ ಕೊನೆಗೆ. ಇನ್ನು ಈ ರೀತಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ಕೊಡು ಅಂತ ಪ್ರಶ್ನೆ ಕೇಳಲೇಬಾರ್ದು. ಅವನ್ನೆಲ್ಲ ಅವ್ರು ಸರಿಯಾಗಿ ಬರ್ತೀರಿ ಅಂತ ಹೇಳ್ತಾರೆ, ತಪ್ಪಿಸೋದಿಲ್ಲ ಎಲ್ಲದಕ್ಕೂ ಹೋಗ್ತಾ ಇರ್ತಾರೆ. ಅವನು ರಿಪೋರ್ಟ್ ಬರ್ತಂತೆ ಒಳಗೆ ಸೇರ್ಕೊಂಡ್ಬಿಟ್ರೆ ಸಾಕು ಅಂತೇಳಿ, ಅರ್ಥ ಆಯ್ತಾ? ಆಮೇಲೆ ಬೇರೆ ಮಾತು ವಿನೋದ. ಅದೇ ಇರಲಿ, ನಾಳೆ ದಿವಸ ಕಂಟಿನ್ಯೂ ಮಾಡೋಣ, ಹೊತ್ತಾಗಿದೆ. ಇನ್ನು ತುಂಬ ಡೀಟೇಲ್ ಥರ ವಿಷಯದ ಬಗ್ಗೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಈಯತಾಂ ಕಮಲಾಲಯಃ.